Lord, I lift your name on high. Lord, I love to sing your praises. I'm so glad you're in my life. I'm so glad you came to save us. You came from heaven to earth to show the way, from the earth to the cross, my debt to pay. From the cross to the grave, from the grave to the sky, Lord, I lift your name on high. You came from heaven to earth to show the way, from the earth to the cross, my debt to pay. From the cross to the grave, from the grave to the sky, Lord, I lift your name on high. Lord, I lift your name on high. Lord, I lift your name on high. ಕರ್ತನಿಗಾಗಿ ಕಾಯುವರು ಅವಮಾನ ಹೊಂದೋರೆಂಬಂತ ಕನ್ನಡ ಹಾಡನ್ನು ಹಾಡಿ ದೇವರ ನಾಮವನ್ನು ಘನಪಡಿಸೋಣ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾನು ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ, ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ. ಸುಳ್ಳಾಗದು ನೆರವೇರ್ವದು, ತಡವಾದರು ನಾ ಕಾಯುತ್ತಿರುವೆ. ಸುಳ್ಳಾಗದು ನೆರವೇರ್ವದು, ತಡವಾದರು ನಾ ಕಾಯುತ್ತಿರುವೆ. ಕಾಯುತ್ತಿರುವೆ ನಾನು ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವು ಅಗಲಿದರು. ಎಲ್ಲವನ್ನು ಕಳೆದುಕೊಂಡರು,
ಬಂಧವು ಅಗಲಿದರು ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ ಕರ್ತನಿಗೆ ಕಾಯುವವರು ಅವಮಾನವೊಂದರು ನಿಜವಾಗಿ ಅಂತ್ಯವುಂಟು ನಿನ್ನಂಬಿಕೆ ವ್ಯರ್ಥವಾಗದು ಕರ್ತನಿಗೆ ಕಾಯುವವರು ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ ಬಲ ಹೊಂದುವೆ ಎದ್ದೇಳುವೆ ಹದ್ದಿನಂತೆ ನಾರುವೆ ಬಲ ಹೊಂದುವೆ ಎದ್ದೇಳುವೆ ಹದ್ದಿನಂತೆ ನಾರುವೆ ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ ಕರ್ತನಿಗೆ ಕಾಯುವವರು ಅವಮಾನ ಹೊಂದರು ನಿಜವಾಗಿ ಅಂತ್ಯವುಂಟು ನಂಬಿಕೆ ವ್ಯರ್ಥವಾಗದು ಕರ್ತನಿಗೆ ಕಾಯುವವರು ನಾವೆಲ್ಲರೂ ಇರುವಂಥ ಸ್ಥಳದಿಂದ ಎದ್ದು ನಿಂತುಕೊಳ್ಳೋಣ ನಡನ ಮಾಡಿ ಸೋತರಿಪೇನ್ ನಾದ ನಾನು ಮೈ ತುದಿಪೇನ್ ಎಂಬಂತ ತಮಿಳು ಹಾಡನ್ನು ಹಾಡಿ ದೇವರ ನಾಮವನ್ನು ಘನಪಡಿಸೋಣ ನಡನ ಮಾಡಿ ಸ್ತೋತರಿಪೇ Hey
ನಾವೆಲ್ಲರೂ ಕುಳಿತುಕೊಳ್ಳೋಣ. ಈ ಸಮಯದಲ್ಲಿ ಅದ್ಭುತ ಯೇಸು ರಾಜನೇ ಉತ್ತಮ ಮದಲಿಂಗನೇ ಎಂಬಂತ ಕನ್ನಡ ಹಾಡನ್ನು ಹಾಡಿ ದೇವರ ನಾಮವನ್ನು ಘನಪಡಿಸೋಣ. ಅದ್ಭುತ ಯೇಸು ರಾಜನೇ ಉತ್ತಮ ಮದಲಿಂಗನೇ, ನೀನೇ ನನ್ನ ಆಧಾರನೇ, ಓ ನೀನೇ ನನ್ನ ಆಧಾರನೇ. ಅದ್ಭುತ ಯೇಸು ರಾಜನೇ ಉತ್ತಮ ಮದಲಿಂಗನೇ, ನೀನೇ ನನ್ನ ಆಧಾರನೇ, ಓ ನೀನೇ ನನ್ನ ಆಧಾರನೇ. ನಿನ್ನೆ ಇವತ್ತು ಎಂದಿಗೂ ಮಾರ್ಪಡ ದೇವಾ, ಹೊಗಳಿ ಆಡುವೆ ಸರ್ವವಲ್ಲವ ರಾಜ. ನಿನ್ನೆ ಇವತ್ತು ಎಂದಿಗೂ ಮಾರ್ಪಡ ದೇವಾ, ಹೊಗಳಿ ಆಡುವೆ ಸರ್ವವಲ್ಲವ ರಾಜ. ನನ್ ರಾಜ ನನ್ ರೋಜ, ನನ್ ರಾಜ ನನ್ ರೋಜ, ನಾನು ನಂಬಿರುವ ನನ್ನ ಆಶ್ರಯ. ನನ್ ರಾಜ ನನ್ ರೋಜ, ನಾನು ನಂಬಿರುವ ನನ್ನ ಆಶ್ರಯ. ನನ್ ರಾಜ ನನ್ ರೋಜ, ನಾನು ನಂಬಿರುವ ನನ್ನ ಆಶ್ರಯ. ಅದ್ಭುತ ಯೇಸು ರಾಜನೇ ಉತ್ತಮ ಮದಲಿಂಗನೇ, ನೀನೇ ನನ್ನ ಆಧಾರನೇ, ಓ ನೀನೇ ನನ್ನ ಆಧಾರನೇ. ಕತ್ತಲೆಯಿಂದ ನನ್ನ ಬಿಡಿಸಿದ ದೇವಾ, ಬೆಳಕಿನ ರಾಜ್ಯಕ್ಕೆ ನನ್ನ ನಡೆಸಿದ ರಾಜ. ಕತ್ತಲೆಯಿಂದ ನನ್ನ ಬಿಡಿಸಿದ ದೇವಾ, ಬೆಳಕಿನ ರಾಜ್ಯಕ್ಕೆ ನನ್ನ ನಡೆಸಿದ ರಾಜ. ನನ್ ಕೋಟೆ ನನ್ ದುರ್ಗ, ನನ್ ಕೋಟೆ ನನ್ ದುರ್ಗ, ನಾನು ನಂಬಿರುವ ನನ್ನ ಆಶ್ರಯ. ನನ್ ಕೋಟೆ ನನ್ ದುರ್ಗ, ನಾನು ನಂಬಿರುವ ನನ್ನ ಆಶ್ರಯ. ನನ್ ಕೋಟೆ ನನ್ ದುರ್ಗ, ನಾನು ನಂಬಿರುವ ನನ್ನ ಆಶ್ರಯ. ಅದ್ಭುತ ಯೇಸು ರಾಜನೇ ಉತ್ತಮ ಮದಲಿಂಗನೇ, ನೀನೇ ನನ್ನ ಆಧಾರನೇ, ಓ ನೀನೇ ನನ್ನ ಆಧಾರನೇ. ಅದ್ಭುತ ಯೇಸು ರಾಜನೇ ಉತ್ತಮ ಮದಲಿಂಗನೇ, ನೀನೇ ನನ್ನ ಆಧಾರನೇ, ಓ ನೀನೇ ನನ್ನ ಆಧಾರನೇ. Hallelujah. 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 Today, I just want to give you a message on how to get rid of our sin. ನಮ್ಮ ಪಾಪಗಳಿಂದ ನಾವು ಹೇಗೆ ದೂರವಾಗಿರುವುದು, ಅದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎನ್ನುವುದನ್ನು ಕುರಿತಾಗಿ ನಿಮ್ಮೊಂದಿಗೆ ಮಾತಾಡಲು ಬಯಸುತ್ತೇನೆ. How to make our God to cleanse our sins. ನಮ್ಮ ಪಾಪಗಳನ್ನು ದೇವರು ಹೇಗೆ ತೊಳೆಯಬೇಕೆಂಬುದಾಗಿ, ನಾವು ದೇವರಿಂದ ತೊಳೆಸಲ್ಪಡಬೇಕೆಂಬುದಾಗಿ ಮಾತಾಡಲು ಬಯಸುತ್ತೇನೆ. The title of today's message is Forgive Others to Get Your Sins Washed Away. ಈ ಇಂದಿನ ದಿನದ ಶೀರ್ಷಿಕೆಯು ನಮ್ಮ ಪಾಪಗಳಿಂದ ನಾವು ಅದು ತೊಳೆಯಲ್ಪಡಬೇಕೆಂದು ಹೇಳುವುದಾದರೆ ಬೇರೆಯವರನ್ನು ಕ್ಷಮಿಸಬೇಕು. The forgiveness we always talk about all the time, maybe we think it's a favor that we are showing to the offender. ಕ್ಷಮಿಸುವುದು ಎಂದು ಹೇಳುವುದಾದರೆ ನಾವು ಏನೋ ಬೇರೆಯವರು ತಪ್ಪು ಮಾಡಿದ್ದಕ್ಕೆ ಅವರ ಕಡೆಗೆ ನಾವು ಒಲವು ತೋರಿಸುತ್ತಾ ಇದ್ದೇವೆ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. ಕನ್ನಡದಲ್ಲಿ ಹೇಳುವಾಗಿರ್ತಾರೆ, ದೊಡ್ಡ ಮನಸ್ಸು ಮಾಡಿ ಅವನಿಗೆ ಕ್ಷಮಿಸ್ಬಿಟ್ರಿ ಇಲ್ವಾ? ದೊಡ್ಡ ಏನೋ, ಈಗ ಚಿಕ್ಕ ಮನಸ್ಸಿದೆ, ದೊಡ್ಡ ಮನಸ್ಸು ಮಾಡಿ ಅವ್ರು ಕ್ಷಮಿಸ್ಬಿಡ್ರಿ. ಕೆಲವರು ಅಂತಾರೆ, ವಿ ವರ್ ಆಸ್ಕ್ ಯು ಆಲ್ಸೋ ಸೇ, ಏನಪ್ಪ ನೀವು ದೊಡ್ಡವರು. அண்ட் தமிழ் என்ன பேருங்க, பெரிய மனசு பண்ணி என்ன பண்ணாங்களா, பெரிய மனசு பண்ணி நீ அவங்கள என்ன பண்ணணும், மன்னிச்சிடணும் இல்லவா? That's what we think. Those who are forgiving, they are doing some favor to the poor fellow who is standing and before you, as you know, he is an offender to us. ನಮ್ಮ ಮುಂದೆ
ತಪ್ಪು ಮಾಡಿ ನಿಂತಿರುವಂತ ವ್ಯಕ್ತಿಗೆ ನಾವೇನೋ ದೊಡ್ಡ ದಯೆ ತೋರಿಸುವಂತೆ ನಾವು ದೊಡ್ಡ ಮನಸ್ಸು ಮಾಡಿ ಅವರನ್ನು ಕ್ಷಮಿಸುವಂತ ರೀತಿಯಲ್ಲಿ ಅವರನ್ನು ಅಪರಾಧಿಗಳ ರೀತಿಯಲ್ಲಿ ನೋಡುತ್ತೇವೆ. But today I just want you to see in a different angle. Forgiving has got a different angle. ಈ ಒಂದು ದಿನದಲ್ಲಿ ಆ ಒಂದು ಕ್ಷಮಾಪಣೆ ಎನ್ನುವುದನ್ನು ಒಂದು ಬೇರೆ ರೀತಿಯಾಗಿ ನೋಡಲು ಬಯಸುತ್ತೇನೆ. How God sees ದೇವರು ಅದನ್ನು ಹೇಗೆ ನೋಡುತ್ತಾನೆ? forgiving. How God sees forgiving. ಕ್ಷಮಿಸುವುದನ್ನು ದೇವರು ಹೇಗೆ ನೋಡುತ್ತಾನೆ? Let's refer to Matthew chapter 6 verse 14. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 14ನೇ ವಾಕ್ಯವನ್ನು ನೋಡೋಣ. He very clearly says, hello, this is not a favor that you are showing to someone. It is a favor that you are showing to yourself. It is a gift that you are giving to yourself. By forgiving others, you are showing mercy to yourself. You are giving a gift to yourself. ಈ ಒಂದು ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುವಂತ ಮಾತು, ನೀವು ಬೇರೆಯವರನ್ನು ಕ್ಷಮಿಸುವಂತ ಸಮಯದಲ್ಲಿ ನಿನಗೆ ನೀನೇ ಒಂದು ಉಡುಗೊರೆಯನ್ನು ಕೊಡುವಂತ ರೀತಿಯಲ್ಲಿ, ನಿನಗೆ ನೀನೇ ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಳ್ಳುವಂತ ರೀತಿಯಲ್ಲಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 14ನೇ ವಾಕ್ಯ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. All the time we are thinking that we are at the upper end. ನಾವು ಯಾವಾಗಲೂ ತಿಳ್ಕೊಳ್ಳುವಂಥದ್ದು ನಮ್ಮದೇ ಮೇಲುಗೈ ಎಂಬುದಾಗಿ. The offender or whoever committed sin against her is on the footstool. ನಮಗೆ ವಿರುದ್ಧವಾಗಿ ಯಾವುದೇ ತಪ್ಪು ಮಾಡಿರುವಂತವರು ನಮಗಿಂತ ಕೆಳಗಿರುವಂತವರು ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. So when we forgive, ನಾವು ಕ್ಷಮಿಸುವಾಗ we are showing mercy. We are thinking that we are showing mercy to that fellow. ನಾವು ಅವರನ್ನು ಕ್ಷಮಿಸುವಂತ ಸಮಯದಲ್ಲಿ ನಾವು ಅವರಿಗೆ ಕರುಣೆ ತೋರಿಸುತ್ತಾ ಇದ್ದೇವೆ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. But this word, Matthew chapter 6 verse 14, is a word from Jesus Christ, direct. It is not through disciples. It is not written by somebody. Hello, Matthew, Mark, Luke, John, all these people, they are narrating things. You take Luke, he writes down what others saw or heard. But here this word, this Bible word, is direct from the mouth of Jesus Christ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆಗಳನ್ನು ಗಮನಿಸಿ ನೋಡಬೇಕಾದ್ರೆ ಅವೆಲ್ಲವೂ ಬೇರೆಯವರು ಕೇಳಿಸಿಕೊಂಡು ನೋಡಿದಂಥ ಕಾರ್ಯಗಳನ್ನು ಬರೆದಿರುವಂಥದ್ದವುಗಳಾಗಿ ಕಾಣಲ್ಪಡುತ್ತವೆ. ಆದರೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 14ನೇ ವಾಕ್ಯವನ್ನು ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನೇ ನುಡಿದಂಥ ವಾಕ್ಯಗಳನ್ನು ಹಾಗೆ ಬರೆಯಲ್ಪಟ್ಟದಂತಾಗಿ ಕಾಣಲ್ಪಡುತ್ತದೆ. Hallelujah. ಹಲ್ಲೆಲೂಯಾ. Jesus says, if you forgive that person, I will forgive your sin. ಯೇಸು ಹೇಳುವಂತ ಮಾತು, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವಂತ ಅಂದ್ರೆ ನಾನು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವೆನೆಂಬುದಾಗಿ ಆತನು ಹೇಳ್ತಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. If the next sentence contra very clearly came, if you do not forgive, I will not forgive. ಅದೇ ರೀತಿಯಾಗಿ ನಂತರದ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. Hallelujah. ಹಲ್ಲೆಲೂಯಾ. Amen. ಆಮೆನ್. Amen. Amen. ಅರ್ಥ ಏನು? ಈಗ ಏನ್ ಹೇಳಿದ್ದೀರಾ? ಈ ಮಾತಕ್ಕೆ, ದೇವರು ಹೇಳಿದ ಮಾತಕ್ಕೆ ಆಮೇನ್ ಇಲ್ವಾ? ಯು ಆರ್ ಕಮಿಟೆಡ್ ಯುವರ್ ಸೆಲ್ಫ್, ಲಾರ್ಡ್ ಡೋಂಟ್ ಫರ್ಗಿವ್ ಮೈ ಸಿನ್ ಇಫ್ ಐ ಡು ನಾಟ್ ಫರ್ಗಿವ್ ಅದರ್ಸ್. ದೇವರೇ, ನಾನು ಬೇರೆಯವರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನನ್ನ ತಪ್ಪುಗಳನ್ನು ಕ್ಷಮಿಸಬೇಡ ಎಂಬುದಾಗಿ ನಾವೇ ಈಗ ದೇವರ ಮುಂದೆ ಮಾತು ಕೊಟ್ಟಂತಾಯ್ತು. ಅಯ್ಯೋ, ಈ ಪಾಸ್ಟ್ ಯಾವಾಗಲೂ ಸಮ್ಟೈಮ್ಸ್ ಮಿಸ್ಲೀಡ್ಸ್ ಅಸ್ ಅಂತ ಇಲ್ವಾ? ನಾನಿಲ್ಲ. ದಿಸ್ ಇಸ್ ಅ ವರ್ಡ್ ಫ್ರಮ್ ಜೀಸಸ್. ನೀವು ಒಪ್ಕೊಂಡ್ರು ಒಪ್ಕೊಡದೆ ಬಿಟ್ಟರು ಕೂಡ ಮಾತೆ ದೇವ್ರ ಮಾತೆ. ಇಟ್ಸ್ ದಟ್
If you don't forgive, He will not forgive you. ನಾವು ಕ್ಷಮಿಸದೆ ಹೋದರೆ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. 40 days fasting ಇಲ್ಲಿ ಬಂದು ನೀವು ಮಾಡಿದ್ರು ಕೂಡ 40 days fasting you keep fasting. Lord, forgive my sins, forgive my sins. You do fasting. You do all various things. My dear friend, your sins not be washed away. 40 ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವರೇ ನನ್ನ ಕ್ಷಮಿಸು, ನನ್ನ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ಎಷ್ಟೇ ಬೇಡಿಕೊಂಡ್ರು ನಾವು ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸದ ಹೊರತು ನಮ್ಮ ತಪ್ಪುಗಳು ಕ್ಷಮಿಸಲ್ಪಡುವುದಿಲ್ಲ. It's a real pity. If you see it, we are thinking, ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದರೆ ದೇವರೇ ನನ್ನ ಪಾಪವೆಲ್ಲ ಕ್ಷಮಿಸ್ಬಿಡಿ ಅಂತ ನಾ ಕೇಳಿದರೆ ದೇವರು ಒಪ್ಕೊಳ್ತಾರೆ. ಬಿಕಾಸ್ ಐ ಆಮ್ ಫಾಸ್ಟಿಂಗ್. ಕಷ್ಟ ಕಣ್ಣೀರಿಂದ ದೇವರನ್ನ ನಾನು ಬೇಡ್ತಾ ಇದ್ದೀನಲ್ವ. ಐ ಆಮ್ ಪ್ರೇಯಿಂಗ್ ಟು ಗಾಡ್ ವಿತ್ ಆಲ್ ಮೈ ಟಿಯರ್ಸ್. ಸೊ ಗಾಡ್ ಹ್ಯಾಸ್ ಟು ಫರ್ಗಿವ್ ಮಿ. ಮೈ ಡಿಯರ್ ಫ್ರೆಂಡ್, ನೋ, ನಥಿಂಗ್. ಯುವರ್ ಸಿನ್ಸ್ ಆರ್ ನಾಟ್ ವಾಶ್ಡ್ ಅವೇ ಟಿಲ್ ಯು ಫರ್ಗಿವ್ ಅದರ್ಸ್. ನಾನು ಎಷ್ಟೇ ಕಣ್ಣೀರು ಸುರಿಸಿ ಪ್ರಾರ್ಥಿಸಿದರೂ ಸಹ ದೇವರು ನನ್ನ ತಪ್ಪುಗಳನ್ನು ಕ್ಷಮಿಸುತ್ತಿಲ್ಲ, ಪಾಪಗಳನ್ನು ಕ್ಷಮಿಸುತ್ತಿಲ್ಲ ಎಂಬುದಾಗಿ ಹೇಳುವುದಾದರೆ ನೀವು ನಿಮಗೆ ತಪ್ಪು ಮಾಡಿದಂಥವರನ್ನು ಕ್ಷಮಿಸುವವರೆಗೂ, ಅದನ್ನು ಕ್ಷಮಿಸದೇ ಇರುವವರೆಗೂ ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಡುವುದಿಲ್ಲ. ನೀವು ಎಷ್ಟು ಪಾಪ ಅರಿಕೆ ಮಾಡಿದ್ರು ಕೂಡ ದೇವರಿದು ಮಾಡಿಬಿಟ್ಟು ದಯವಿಟ್ಟು ಮನ್ನಿಸು ಎಷ್ಟು ಮಾಡಿದ್ರು ಕೂಡ ಯುವರ್ ಸಿನ್ಸ್ ಆರ್ ಎಲ್ಲ ಬಂದು ನಿಮ್ಮ ಪ್ರಾರ್ಥನೆ ಎಲ್ಲ ಎಲ್ಲಿ ಬರ್ತದೆ? ದೇವ್ರ ಹತ್ರ ಬಂದು ನಿಂತ್ಕೊಂಡಿರ್ತದೆ. ನೀವು ಮಾಡೋ ಒಂದೊಂದು ಪ್ರೇಯರ್ಸ್ ಕಮಿಂಗ್ ಟು ಜೀಸಸ್ ಫಾರ್ ಹಿಸ್ ಫರ್ಗಿವ್ನೆಸ್ ಅಂಡ್ ಜಸ್ಟ್ ಸ್ಟ್ಯಾಂಡಿಂಗ್ ದೇರ್ ಓನ್ಲಿ ಟಿಲ್ ಯು ಫರ್ಗಿವ್ ಅದರ್ಸ್. ನಾವು ಬೇರೆಯವರ ತಪ್ಪುಗಳನ್ನು ಕ್ಷಮಿಸದ ಹೊರತು ಎಲ್ಲಾ ತಪ್ಪುಗಳು ಯಾವಾಗಲೂ ನಮ್ಮ ಕಣ್ಣ ಮುಂದೆ ಬಂದು ನಿಂತಿರುವಂತದ್ದಾಗಿರುತ್ತದೆ. See, this forgiveness has lot of benefits to us. ಈ ರೀತಿಯಾಗಿ ಕ್ಷಮಿಸುವುದರಿಂದ ನಮಗೆ ಅನೇಕ ಲಾಭಗಳು ಉಂಟು. Why God is telling us to forgive? ಯಾಕೆ ದೇವರು ನಾವು ಬೇರೆಯವರನ್ನು ಕ್ಷಮಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ? God want you to give gift to yourself. Show mercy to yourself. ದೇವರು ನಿಮಗೆ ನೀವೇ ಕರುಣೆ ತೋರಿಸಬೇಕು, ನಿಮಗೆ ನೀವೇ ಉಡುಗೊರೆಯನ್ನು ಕೊಟ್ಟುಕೊಳ್ಳಬೇಕೆಂಬುದಾಗಿ ಬಯಸುತ್ತಾನೆ. It is a good thing that you are showing to ourselves. ನಮಗೆ ನಾವೇ ಆ ರೀತಿಯಾಗಿ ಕರುಣೆ ತೋರಿಸುವಂತದ್ದು ಒಳ್ಳೆಯದೇ. That's why God wants you to forgive others so that you do good to yourself. ನೀನು ಬೇರೆಯವರನ್ನು ಕ್ಷಮಿಸುವುದರಿಂದ ನಿನಗೆ ನೀನೇ ಒಳ್ಳೆಯದನ್ನು ಮಾಡಿಕೊಳ್ಳುತ್ತಾ ಇದ್ದೀ. Hallelujah. Hallelujah. The three aspects in our life. One is emotional aspect, mental, that is a mental aspect. Then physical aspect, sickness, body health, and all that. Third is social aspect. Everybody in this world have three areas of their lives. One is mental health. Second, physical health. Third one, social health. The relationship which we are having to all people. ಇಲ್ಲಿ 3 ಕಾರ್ಯಗಳು ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತದೆ. ಅದೇನೆಂದರೆ ನಮ್ಮ ಭಾವುಕತೆಯು ಮತ್ತು ದೈಹಿಕವಾದಂಥ ಕಾರ್ಯಗಳು, ಮತ್ತೊಂದು ಸಾಮಾಜಿಕವಾದಂಥ ಅಂಶಗಳು. Third, social. ಸಾಮಾಜಿಕ. The first is emotional. ಮೊಟ್ಟ ಮೊದಲನೆಯದಾಗಿ ಭಾವುಕತೆಯ ಅಂಶಗಳು. The January 2005 issue of Harvard Women's Health Watch, Harvard University Health Watch, they released one article in that they mentioned the benefit of forgiving. ಇಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಿಂದ ಮಹಿಳೆಯ ಅವರ ಆರೋಗ್ಯವನ್ನು ಗಮನಿಸಿ ನೋಡಿದಂತ ಆ ಒಂದು ವಿಶ್ವವಿದ್ಯಾಲಯವು ಒಂದು ಪತ್ರಿಕೆಯನ್ನು, ಅದರ ತತ್ವವನ್ನು, ತಿರುಳನ್ನು ಹೊರಡಿಸಿದನ್ನು ನಾವು ನೋಡುತ್ತೇವೆ. If you do not forgive others, ನೀವು ಬೇರೆಯವರನ್ನು ಕ್ಷಮಿಸದೆ ಹೋದರೆ, and have grudge against that fellow, anger, ಆ ಒಂದು ವ್ಯಕ್ತಿಯ ವಿರುದ್ಧವಾಗಿ ನಮ್ಮಲ್ಲಿ ಯಾವುದೇ ಕೋಪವು ಕಂಡು ಬರುವುದಾದರೆ, you speak slander about that fellow, try to put that fellow, yes, it's a worst fellow,
You always have something against others, and you have that grudge. What happens to your body get tensed up. ಆ ಒಂದು ವ್ಯಕ್ತಿಗೆ ವಿರುದ್ಧವಾಗಿ ನಮ್ಮ ಮನಸ್ಸಿನಲ್ಲಿ ಮುಯಿ ತೀರಿಸುವಂತ ಗುಣ, ಇಲ್ಲವೇ ಅವರನ್ನು ನಿಂದಿಸಿ ಮಾತಾಡುವಂಥದ್ದು, ಉದ್ರೇಕದಿಂದ ಕೋಪದಿಂದ ಅವರ ಬಗ್ಗೆ ನಾವು ಮಾತಾಡುವಂಥದ್ರಿಂದ ನಮ್ಮಲ್ಲಿ ಒತ್ತಡವು ಹೆಚ್ಚಾಗುತ್ತದೆ. Your muscles get tensed up like this. ಇದರಿಂದ ನಮ್ಮಲ್ಲಿರುವಂತ ಸ್ನಾಯುಗಳಿಗೆ ಹೆಚ್ಚು ಕೆಲಸ ಉಂಟಾಗುತ್ತದೆ. Blood pressure increases, so you lose your mental stability. ಆಗ ರಕ್ತದ ಒತ್ತಡವು ಹೆಚ್ಚಾಗಿ ನಮ್ಮ ಮಾನಸಿಕ ಸಂತುಲನವನ್ನು ಕಳೆದುಕೊಳ್ಳುತ್ತೇವೆ. You develop anxiety in you. ನಮ್ಮ ಮನಸ್ಸಿನಲ್ಲಿಯೇ ನಾವು ಆತಂಕವು ಉತ್ಪತ್ತಿಯಾಗುತ್ತದೆ. When a sort of fear comes into your mind, ನಮ್ಮಲ್ಲಿ ಭಯವು ಹುಟ್ಟುತ್ತದೆ. various mental health problem symptoms appear to that person. ಅನೇಕ ರೀತಿಯಾದಂಥ ಬೇರೆ ಬೇರೆ ದೈಹಿಕವಾಗಿ ಕಾಣಲ್ಪಡುವಂಥ ಅನೇಕ ಅಂದರೆ ಭಾವುಕತೆಯಿಂದ ಉಂಟಾಗುವಂಥ ಮಾನಸಿಕ ಒತ್ತಡಗಳು ಕಂಡು ಬರ್ತವೆ. If you are unhappy with other fellow, you always want to shout. You want to gossip, slander, grudge, all that into your body. Your mind get affected and you don't get sleep also. ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ನಮಗೆ ಆಗೋದಿಲ್ಲ, ಅವರನ್ನು ನೋಡಿದ್ರೆ ನಮ್ಮಲ್ಲಿ ಕಹಿತನವು ಉಂಟಾಗುತ್ತದೆ ಎಂದು ಹೇಳುವುದಾದ್ರೆ ಅದರಿಂದ ನಮ್ಮಲ್ಲಿ ಉದ್ರೇಕವು ಕೋಪವು ಹೆಚ್ಚಾಗುತ್ತದೆ. ಯಾವಾಗ ನೋಡಿದ್ರೂ ಅವ್ರನ್ನ ನಿಂದಿಸಿ ಮಾತಾಡ್ತಿರ್ತೇವೆ. ಮತ್ತೆ ಇದರ ಮುಖಾಂತರದಿಂದ ನಮ್ಮಲ್ಲಿ ಹೆಚ್ಚಿನ ಒತ್ತಡವು ಕಂಡು ಬರುತ್ತದೆ ಮತ್ತು ಮಾನಸಿಕ ಸಂತುಲನವನ್ನು ಕಳೆದುಕೊಳ್ಳುತ್ತೇವೆ. The people who are forgiving have less anxiety, good sleep, calmness in their mind, right thinking. They don't waver in their mind. Stress is not there. Mental stress is not there. ಅದೇ ಒಬ್ಬ ವ್ಯಕ್ತಿಯು ತನ್ನ ಅಪರಾಧ ಮಾಡಿದಂಥವರನ್ನು ಕ್ಷಮಿಸುವಂತ ಗುಣವಿರುವಂತ ವ್ಯಕ್ತಿಗೆ ಆತನಿಗೆ ತನ್ನ ಜೀವಿತದಲ್ಲಿ ಕೋಪ ಉದ್ರೇಕವು ಕಂಡು ಬರುವುದಿಲ್ಲ ಮತ್ತು ಮಾನಸಿಕ ಸಂತುಲನದಿಂದ ಇರೋದ್ರಿಂದ ಅವನು ಯಾವುದೇ ಒಂದು ತೀರ್ಮಾನಗಳನ್ನು ಸರಿಯಾಗಿ ತೆಗೆದುಕೊಳ್ಳುವುದಕ್ಕಾಗುತ್ತದೆ ಮತ್ತು ನೆಮ್ಮದಿಯ ಸಮಾಧಾನದ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯ ಉಂಟು. So that is a mental health. Forgiving gives mental health. ನಾವು ಬೇರೆಯವರನ್ನು ಕ್ಷಮಿಸುವುದಾದರೆ ಮಾನಸಿಕವಾಗಿ ಆರೋಗ್ಯವಾಗಿ ಕಾಣಲ್ಪಡುತ್ತೇವೆ. Second, ಎರಡನೆಯದಾಗಿ physical health. ದೈಹಿಕವಾದಂತ ಆರೋಗ್ಯ. If you are tensed up, my dear friends, and if you are angry, the people who shout at others, show their angry, that blood pressure increases. ಇವರಿಗೆ ಬೇರೆಯವರ ಮೇಲೆ ಏನಾದರೂ ಒಂದು ಕೋಪ ಇರುವುದಾದರೆ ಅವರನ್ನು ನೋಡಿ ಅವರು ಬಹಳ ಹೆಚ್ಚಾಗಿ ಕೂಗಿ ಕಿರ್ಚಿ ಮಾತಾಡುತ್ತಾರೆ. ಇದರಿಂದ ಅವರಲ್ಲಿ ರಕ್ತದ ಒತ್ತಡವು ಹೆಚ್ಚಾಗುತ್ತದೆ. When blood pressure increases, anxiety increases, what you will get is nothing but heart attack. ಈಗ ರಕ್ತದ ಒತ್ತಡವು ಹೆಚ್ಚಾಗಿ ಆತಂಕವು ಹೆಚ್ಚಾಗುವುದಾದರೆ ದೊರೆಯುವಂಥದ್ದು ಹೃದಯಾಘಾತ. The physical health is now get affected. ಈಗ ದೈಹಿಕವಾದಂತ ಆರೋಗ್ಯವು ಅಲ್ಲಿ ಕೆಡಿಸಲ್ಪಡುತ್ತದೆ. Some people complain about back pain. ಯಾವಾಗಲೂ ಬೆನ್ನು ಹೋಗ್ತಾ ಇದೆ ಇಲ್ಲ, ಬ್ಯಾಕ್ ಪೈನ್ ಅಂತಾರೆ. Reason for back pain is your tension, because you are not forgiving. That stress is there. And people who are having this unforgiveness attitude definitely tell you they will have a back pain. ಬೆನ್ನು ನೋವು ಇದೆ ಎಂಬುದಾಗಿ ಅವಸ್ಥೆ ಪಡುವಂಥವರು ದಯವಿಟ್ಟು ಸ್ವಲ್ಪ ಯೋಚಿಸಿ ನೋಡಿ, ನಿಮ್ಮಲ್ಲಿ ನೀವು ಯಾರಿಗಾದರೂ ಕ್ಷಮಿಸದೇ ಇದ್ದೀರಾ ಎಂಬುದಾಗಿ. ಕ್ಷಮಿಸಲ್ಪಡದ ಗುಣವು ಕಂಡು ಬರುವಂಥ ಪ್ರತಿಯೊಬ್ಬರಿಗೂ ಈ ರೀತಿಯಾದಂಥ ಬೆನ್ನು ನೋವು ಬರುವುದು ಉಂಟು ಎನ್ನುವ ರೀತಿಯಲ್ಲಿ ತಜ್ಞರು ಹೇಳುವುದುಂಟು. ಮಾತ್ರವಲ್ಲದೆ ಆ ರೀತಿಯಾಗಿ ಕ್ಷಮಿಸುವಂಥ ಗುಣವು ಕಾಣಲ್ಪಡುವಾಗ ಆ ನೋವು ಕಂಡು ಬರುವುದಿಲ್ಲ. Hallelujah. Mental health,
ಫಿಸಿಕಲ್ ಹೆಲ್ತ್, ಕೆಲವ್ರಿಗೆ ಇರದೇ ಇಲ್ಲ, ಬ್ಯಾಕ್ ಪೇನ್ ಇದೆ. ಮಾನಸಿಕ ಆರೋಗ್ಯ ಮತ್ತು ದೈಹಿಕವಾದಂತಹ ಆರೋಗ್ಯಗಳು. ಥರ್ಡ್ ಒನ್ ಈಸ್ ಸೋಷಿಯಲ್ ಹೆಲ್ತ್. ಮೂರನೇದಾಗಿ ಸಾಮಾಜಿಕವಾದಂತಹ ಆರೋಗ್ಯ. ಹಲೋ, ಇಫ್ ಹ್ಯಾವ್ ದ ಸ್ಪಿರಿಟ್ ಆಫ್ ಫರ್ಗಿವಿಂಗ್ ಅದರ್ಸ್, ವಾಟ್ ಹ್ಯಾಪನ್ಸ್ ಇಸ್ ಯು ವಿಲ್ ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಶಿಪ್. ಬೇರೆಯವರನ್ನು ಕ್ಷಮಿಸುವಂತ ಗುಣವು ನಿಮ್ಮಲ್ಲಿ ಕಂಡು ಬರದೇ ಇರುವುದಾದ್ರೆ ನಿಮಗೆ ಮುಯಿ ತೀರಿಸುವಂತ ಆ ಒಂದು ಗುಣವು ಕಾಣಲ್ಪಡುತ್ತದೆ. ರಿಪೀಟ್. If you forgive others, you will not have enmity with others. So people will have friendship with you. ನೀವು ಬೇರೆಯವರನ್ನು ಕ್ಷಮಿಸುವಂತ ಗುಣವು ನಿಮ್ಮಲ್ಲಿ ಕಂಡು ಬರುವುದಾದ್ರೆ ನಿಮಗೆ ಬೇರೆಯವರನ್ನು ಕುರಿತಾಗಿ ದ್ವೇಷವೋ ಹಗೆತನವೋ ಕಂಡು ಬರುವುದಿಲ್ಲ. ಅವರೊಂದಿಗೆ ಸೌಹಾರ್ದತೆಯಿಂದ ಒಂದು ಸ್ನೇಹ ಮನೋಭಾವನೆಯನ್ನು ಹೊಂದಿರುತ್ತೀರಿ. Hallelujah. Hallelujah. That's what happens in the family, husband and wife, children. ಮನೆಗಳಲ್ಲೂ ಸಹ ಅದೇ ರೀತಿಯಾಗಿ ಗಂಡ ಹೆಂಡತಿ ಮಕ್ಕಳ ಮಧ್ಯದಲ್ಲಿಯೂ ಸಹ ನಡೆಯುತ್ತದೆ. The husband and wife who do not have the forgiveness, the spirit of forgiveness, will always fight and always problem. There is no laughter in the house. There is no smile in the house. There is no joy in the things. ಏನೋ ನಡೀತಾ ಇದೆ, ಏನೋ ಹೆಂಗಿದಮ್ಮ ನಡೀತಾ ಇದೆ. ಆಸ್ ಇಫ್ ಅದೇನೋ ಅದು ಮುಂದೆ ನಡ್ಕೊಂಡು ಹೋಗ್ತದೆ, ಇವ್ರು ಏನ್ ಮಾಡ್ತಾರೆ, ಅದು ನೋಡ್ತಾ ಇದ್ದಾರೆ ಇಲ್ವಾ? ಹಲೋ, ಐ ಆಮ್ ಟಾಕಿಂಗ್ ಅಬೌಟ್ ಯುವರ್ ಲೈಫ್. ನಾವು ನಿಮ್ಮ ಲೈಫ್ ಬಗ್ಗೆ ಕೇಳುವಾಗ ಇವ್ರು ಹೇಳ್ತಾರೆ ಅದು ಹೋಗ್ತಾ ಇದೆ, ಇದು ಲೈಫ್. ಸಿ ದ ವೇ ವಿ ಆನ್ಸರ್. Family do not have happiness because you have no forgiving spirit. ಕುಟುಂಬಗಳಲ್ಲಿ ಸಂತೋಷ ಕಂಡು ಬರದೇ ಇರುವುದಕ್ಕೆ ಕಾರಣ ನಮ್ಮಲ್ಲಿ ಕ್ಷಮಿಸುವಂತ ಗುಣವು ಕಂಡು ಬರುವುದಿಲ್ಲ. Hallelujah. Hallelujah. Hello. Problem is everywhere there. ಸಮಸ್ಯೆಗಳು ಎಲ್ಲಾ ಕಡೆಗಳಲ್ಲಿಯೂ ಇವೆ. Who is perfect? You tell me. Can you tell me one person who is perfect? Yourself, you take yourself. Are you perfect? ನಾವು ಯಾರನ್ನಾದ್ರೂ ನೋಡಿ ಇವರು ಎಲ್ಲದರಲ್ಲಿಯೂ ಸರಿಯಾಗಿದ್ದಾರೆ ಎಂಬುದಾಗಿ ಹೇಳುವುದಕ್ಕುಂಟು? ಇಲ್ಲ, ನಮ್ಮನ್ನೇ ನಾವು ಎಲ್ಲದರಲ್ಲಿಯೂ ಸರಿಯಾಗಿದ್ದೇವೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ ಉಂಟು? You make yourself 100% perfect, then tell others. ನಮ್ಮನ್ನು ಮೊಟ್ಟ ಮೊದಲನೇದಾಗಿ ಎಲ್ಲದರಲ್ಲಿಯೂ ಸರಿಯಾಗಿ ಮಾಡಿಕೊಂಡು ನಂತರ ಬೇರೆಯವರನ್ನು ನೋಡೋಣ. Hello, the beauty lies when you accept all this. ಇವೆಲ್ಲವನ್ನು ನಾವು ಒಪ್ಪಿಕೊಳ್ಳುವಂತ ಸಮಯದಲ್ಲಿ ಅದರಲ್ಲಿಯೇ ಸೌಂದರ್ಯವು ಕಂಡು ಬರುತ್ತದೆ. Hallelujah. 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 You have to enjoy whatever it is available, my dear friend. Don't expect perfection. Nobody is perfect. Nothing is perfect in this world. Anything you take it, you see God also how He has made. If you want any shape, God made thousands of shapes. Color, thousands of color. You take anything. Nothing is similar. Everything is different. You see, we see a plant. This plant is different from that plant. You see, that plant is different. Leaves are different. This plant, leaves are different. But that is also beautiful. This is also beautiful, my dear friend. Everything is beautiful. ನಾವು ನಮ್ಮ ಮುಂದೆ ಕಂಡು ಬರುವಂತ ಪ್ರತಿಯೊಂದು ಕಾರ್ಯವನ್ನು ಅದು ಹೇಗಿದೆಯೋ ಹಾಗೆ ಅದನ್ನು ಒಪ್ಪಿಕೊಂಡು ಜೀವನವನ್ನು ನಡೆಸಿಕೊಂಡು ಹೋಗಬೇಕು. ಯಾಕೆಂದರೆ ದೇವರು ಸೃಷ್ಟಿ ಮಾಡಿರುವಂತ ಪ್ರತಿಯೊಂದು ಸಹ ಅದಕ್ಕೆ ಆದಂತ ಸೌಂದರ್ಯ ಉಂಟು. ಒಬ್ಬ ಮನುಷ್ಯನಂತೆ ಇನ್ನೊಬ್ಬ ಮನುಷ್ಯನಿಲ್ಲ, ಒಬ್ಬನ ಬಣ್ಣದಂತೆ ಇನ್ನೊಬ್ಬನ ಬಣ್ಣವಿಲ್ಲ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಬಣ್ಣಗಳು, ಅನೇಕ ರೀತಿಯಾದಂತಹ ಆಕಾರಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ
ಇಲ್ಲಿ ಗಮನಿಸಿ ನೋಡಬೇಕಾದ್ರೆ ಈ ಸಸಿಗಳು ಸಹ ಒಂದಕ್ಕೊಂದು ಒಂದೇ ರೀತಿಯಾಗಿ ಕಂಡು ಬರುವುದಿಲ್ಲ. ಆದರೂ ಸಹ ಪ್ರತಿಯೊಂದರಲ್ಲಿಯೂ ಸೌಂದರ್ಯ ಇರೋದ್ರಿಂದ ನಾವು ದೇವರು ನಮಗೆ ಕೊಟ್ಟಿರೋದ್ರಿಂದ ಅದರಲ್ಲಿರುವಂತ ಸೌಂದರ್ಯತೆಯನ್ನು ಸವಿದು ಜೀವನವನ್ನು ನಡೆಸಬೇಕಾಗಿದೆ. Hallelujah. 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 Don't find fault with others. Find goodness in them. ಬೇರೆಯವರಲ್ಲಿ ಏನು ತಪ್ಪು ಇದೆ ಎಂದು ಹುಡುಕುವುದಕ್ಕಿಂತ ಅವರಲ್ಲಿ ಯಾವುದು ಒಳ್ಳೆ ಗುಣ ಇದೆ ಎಂಬುದಾಗಿ ನೋಡಿ, Accept that. ಅದನ್ನು ನೀವು ಒಪ್ಪಿಕೊಳ್ಳಿ. Friendship, you develop friendship when you find some goodness in them, correct? So you see only goodness in everybody. ನೀವು ಬೇರೆಯವರೊಂದಿಗೆ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳಬೇಕೆಂಬುದಾಗಿ ಹೇಳುವುದಾದರೆ ಅವರಲ್ಲಿ ಕಂಡು ಬರುವಂತ ಒಳ್ಳೆಯದನ್ನು ನೀವು ಹುಡುಕಿ ನೋಡಿ. If you have this unforgiving spirit in you, you will not have good relationship in your family, with your friends. When you go there, people will run away. ನಿಮಗೆ ಈ ರೀತಿಯಾದಂಥ ಕ್ಷಮಿಸದೇ ಇರುವಂತ ಗುಣವು ಕಂಡು ಬರುವುದಾದರೆ, ಬೇರೆಯವರಲ್ಲಿ ತಪ್ಪು ಹುಡುಕುವಂತ ಗುಣವು ಕಂಡು ಬರುವುದಾದರೆ, ನಿಮ್ಮ ಕುಟುಂಬಗಳಾಗಲಿ ಇಲ್ಲ ನಿಮ್ಮ ಸಭೆಗಳಲ್ಲಾಗಲಿ ಸಮಾಜದಲ್ಲಾಗಲಿ ಯಾರು ಸ್ನೇಹಿತರು ಇರುವುದಿಲ್ಲ. ನಿಮ್ಮನ್ನು ನೋಡಿದ್ರೆ ಓಡಿ ಹೋಗುವಂತ ಜನರು ಇರುತ್ತಾರೆ. Because you go there only to fight with that fellow. ಯಾಕೆಂದ್ರೆ ನೀವು ಹೋಗೋದೇ ಅವರೊಂದಿಗೆ ಜಗಳ ಮಾಡೋದಿಕ್ಕೆ. You want to show you're angry, that you are angry. You always speak something or go to someone else, talk about that fellow. Oh, you know that fellow? You know this fellow? He has done this. So you always slander. You speak lies, malaise. My dear friend, God says, if you forgive, then socially your health will improve. ನಾವು ಯಾವಾಗಲೂ ಬೇರೆಯವರ ಮುಂದೆ ಹೋಗುವಂತ ಸಮಯದಲ್ಲಿ ಜಗಳ ಆಡುವಂತ ಉದ್ದೇಶದಿಂದಲೇ ಹೋಗುತ್ತೇವೆ. ಅವರೊಂದಿಗೆ ಮಾತನಾಡುವಾಗ ಮತ್ತು ಅವರನ್ನು ನಿಂದಿಸುವಂತ ಮಾತುಗಳು, ಹಗೆತನದ ಮಾತುಗಳು, ದುರುದ್ದೇಶದಂತ ಮಾತುಗಳು, ಇವೆಲ್ಲವೂ ಬೇರೆಯವರ ಮನಸ್ಸನ್ನು ಕೆಡಿಸುವುದರಿಂದ ಅವರು ನಮ್ಮಿಂದ ದೂರವಾಗಿ ಹೋಗುವಂತವರಾಗಿರುತ್ತಾರೆ. ಆದ್ದರಿಂದ ದೇವರು ಹೇಳುವಂತ ಮಾತು, ನಮ್ಮಲ್ಲಿ ಕ್ಷಮಿಸುವಂತ ಗುಣವು ಕಾಣಲ್ಪಡಬೇಕೆಂಬುದಾಗಿ. There's a proverb saying that the greatest gift to a person is good health, they say. ಆದ್ದರಿಂದಲೇ ಒಂದು ಗಾದೆ ಮಾತು ಉಂಟು, ಆರೋಗ್ಯವೇ ಭಾಗ್ಯ ಎಂಬುದಾಗಿ. Ilva? You have money, you have everything, but if you don't have good health, what is the use? ನಮಗೆ ಎಲ್ಲ ಹಣ, ಬೇಕಾಗಿರುವಂತ ಸೌಕರ್ಯಗಳು, ವಸತಿಗಳು ಎಲ್ಲವೂ ಉಂಟು, ಆದರೂ ಸಹ ಆರೋಗ್ಯ ಇಲ್ಲದಿದ್ದರೆ ಪ್ರಯೋಜನವೇನು? God wants you to give you that to you. ಆದರೆ ದೇವರು ನಿಮಗೆ ಅದನ್ನು ಕೊಡಬೇಕೆಂಬುದಾಗಿ ಬಯಸುತ್ತಾನೆ. Emotion, mental health, physical health, social health. God wants to give this to you. That's why He says, what is holding this? You forgive others, take this health to you. ದೇವರು ನಿಮಗೆ ಭಾವುಕತೆಯ, ಮಾನಸಿಕವಾದಂತ ಮತ್ತು ದೈಹಿಕ ಮಾತ್ರವಲ್ಲದೆ ಸಾಮಾಜಿಕವಾದಂತ ಆ ಒಂದು ಆರೋಗ್ಯವನ್ನು ಕೊಡುವುದಕ್ಕೆ ಬಯಸುತ್ತಾನೆ. ಆದರೆ ಅದನ್ನು ಮಾಡುವುದಕ್ಕೆ ಕಾರಣವೇನು? ನಾವು ಮಾಡಬೇಕಾಗಿರುವಂಥದ್ದು ಬೇರೆಯವರನ್ನು ಕ್ಷಮಿಸಬೇಕು. ಬೇರೆಯವರನ್ನು ಕ್ಷಮಿಸು, ಆಮೇಲೆ ಇರುವಂತ ಈ ಎಲ್ಲಾ ಆರೋಗ್ಯವನ್ನು ನೀನು ತೆಗೆದುಕೋ ಎಂಬುದಾಗಿ ದೇವರು ಹೇಳ್ತಾನೆ. Hallelujah. 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 Do you understand now? Forgiving others is not that you are showing mercy to that fellow. You are mercy to yourself. You are giving good to you, yourself. It's a gift that we are giving to ourselves. ಕ್ಷಮಿಸುವುದು ಎಂದು ಹೇಳುವಂತ ಸಮಯದಲ್ಲಿ ನಾವು ಬೇರೆಯವರಿಗೆ ಏನೋ ದೊಡ್ಡ ಕೆಲಸ ಮಾಡಿದಂತ ರೀತಿಯಾಗಿ ಅಲ್ಲ, ನಾವು ನಮಗೆ ಉಡುಗೊರೆಯನ್ನು ಕೊಟ್ಟುಕೊಂಡಂತೆ ಮತ್ತು ನಮಗೆ ಒಳ್ಳೆಯ ಕಾರ್ಯವನ್ನು ಮಾಡಿ ನಮಗೆ ನಾವು ಕರುಣೆ ತೋರಿಸಿಕೊಂಡಂತ ರೀತಿಯಲ್ಲಿ ಕಾಣಲ್ಪಡುತ್ತದೆ. You will have good feelings, my dear friend. The forgiveness will say all the time, you enjoy, you enjoy life. Everything is nice. Somebody, hey, hello. See, if you see somebody, you see your wife, hello. You talk to your wife in a pleasant way. Barvagala, oh, bandbita, illa? How many wives? Hey, appa bandra, appa bandra. All boys, everybody, where you'll go? They'll go and write. Somebody will go read books. Somebody will sit quiet. What happened? Appa banditare. ನೋಡು, ಅರ್ಥ ಏನಾ? ದೆಬ್ಬ ಮನೆಗೆ ಬಂದಿದೆ ಅಂತ ಇಲ್ವಾ?
ಎಲ್ಲ ಕಪ್ ಚಿಪ್ ಅಂತ ಅಲ್ಲ, ಸೈಲೆಂಟ್. ನನ್ನ ಮನೆಯಲ್ಲ ಒಂದು ಡಾಗ್ ಇತ್ತು, ಈಗ ಇಲ್ಲ. ಅದು ವೆಯ್ಟ್ ಮಾಡ್ತಾ ಇರ್ತದೆ. ನಾನು 7 o'clock ನನ್ನ ಗಾಡಿ ಬರ್ತದೆ ಪಿಕಪ್ಗೆ, ಇದಕ್ಕೆ ಆಫೀಸ್ ಹೋಗಕ್ಕೆ ವೆಯ್ಟ್ ಮಾಡ್ತಾ ಇರ್ತದೆ. ನಾನು ಬಂದು ನನ್ನ ಗಾಡಿನಲ್ಲಿ ಆಫೀಸ್ ವ್ಯಾನ್ನಲ್ಲಿ ಕೂತ್ಕೊಂಡು ಹೋದ್ರೆ ತಿರುಗಿ ಬಂದು ಗೇಟ್ ಹತ್ರ ನೋಡ್ತಾ ಇರ್ತದೆ. ಹೋದ ಮೇಲೆ ಬಂದು ಚಕ್ಕ 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 ಅಂತ ಆಡ್ತದೆ. ಏನ್ ಮಾಡ್ತದೆ ಅಂದ್ರೆ ಈ ಡಾಗ್ ಗೊತ್ತಾಯ್ತು, ಅದು ಎಲ್ಲಿ ನಮ್ಮ ಹೆಂಡತಿ ಮುಂದೆ ಬಂದು ಟಕ್ 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 ಅಂತ. ನೀವು ಹೋದ ತಕ್ಷಣ ನೋಡಿ ಈ ಡಾಗ್ ಎಂದ ಖುಷಿ ಬರ್ತದೆ. ಅದಕ್ಕೆ ಭಯ ಇಲ್ಲ, ನಾನು ಇದ್ರೆ ಏನು ಮಾಡೋಕ್ಕಾಗಲ್ಲ, ನಾನು ಓಡಿತೀನಿ ಅಂತ ಗೊತ್ತು. ಐ ವಿಲ್ ಫನಿಶ್ ದಟ್ ಡಾಗ್ ಇಫ್ ಯು ಡೂ ದಿಸ್ ದಟ್ ಅಂಡ್ ಆಲ್ ದಟ್. ಸೊ ವೇಟ್ ಫಾರ್ ದಟ್. ಸೊ ಮೈ ರಿಲೇಶನ್ಶಿಪ್ ವಿತ್ ದ ಡಾಗ್ ಈಸ್ ಓನ್ಲಿ ಫಿಯರ್, ನಾಟ್ ಲವ್. ಆ ನಾಯಿಯೊಂದಿಗೆ ಇವರಿಗೂ ಆ ನಾಯಿಗೂ ಇದ್ದಂತ ಒಂದು ಸಂಬಂಧ ಎಂದು ಹೇಳುವುದಾದ್ರೆ ಅದು ಭಯ. ದಟ್ ಈಸ್ ನಾಟ್ ಗಾಡ್ ವಾಂಟ್ಸ್. ಆ ರೀತಿಯಾಗಿ ದೇವರು ಇರಬೇಕೆಂಬುದಾಗಿ ಬಯಸುವುದಿಲ್ಲ. ಯುವರ್ ರಿಲೇಶನ್ಶಿಪ್ ಇಸ್ ಮೇಡ್ ಔಟ್ ಆಫ್ ಲವ್, ನಾಟ್ ಫಿಯರ್. ಸಂಬಂಧಗಳು ಭಯದಿಂದಲ್ಲ ಪ್ರೀತಿಯಿಂದ ಮಾಡಿಕೊಳ್ಳಬೇಕು. That's why God, he says, forgive. If you forgive, now what happened? Okay man, it's all right. You know, that fellow, oh, ಅವನು ಹೇಳ್ತಾನೆ ಮೇಲೆ ಇವ್ರು ದೊಡ್ಡ ಮನಸ್ಸು ಮಾಡಿ ನನ್ನೇ ಸಮಸ್ಬಿಟ್ರು. ನೀವು ದೊಡ್ಡ ಮನಸ್ಸು ಮಾಡಿ ಅವನು ಸಮಸ್ಬಿಲ್ಲ, ಅವನು ಹೇಳ್ತಾನೆ. No, this is mercy. You don't have to show mercy, my dear friend. That fellow has to say, he has shown mercy. That's the relationship. ಇಲ್ಲಿ ಸಂಬಂಧಗಳು ಎಂದು ಹೇಳಬೇಕಾದ್ರೆ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಎಂಬುದಾಗಿ ಅಲ್ಲ ಅಂತ ನಾವು ಅನ್ಕೊಳ್ಳೋದಲ್ಲ. ಕ್ಷಮಿಸಿದ ನಂತರ ಕ್ಷಮಾಪಣೆ ಹೊಂದಿದಂತ ವ್ಯಕ್ತಿಯು ಇವರು ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸಿದ್ದಾರೆ ಎಂಬುದಾಗಿ ಅವರ ಬಾಯಿಂದ ಬರಬೇಕು. You build the relationship. ಈ ರೀತಿಯಾದಂತಹ ಸಂಬಂಧಗಳನ್ನು ಬೆಳೆಸಿಕೊಳ್ಳಿ. If you don't forgive, my dear friend, ನೀವು ಕ್ಷಮಿಸದೆ ಹೋದ್ರೆ you will be a slave to your past history. ನೀವು ಕ್ಷಮಿಸದೆ ಹೋದರೆ ನಿಮ್ಮ ಹಳೆಯದಾಗಿ ಪುರಾತನವಾಗಿ ನಡೆದಂತ ಕಾರ್ಯಗಳಿಗೆ ಗುಲಾಮರಾಗಿ ಕಂಡು ಬರುವಿರಿ. You are tied to your past. ನಿಮ್ಮ ಹಿಂದಿನ ಕಾರ್ಯಗಳಿಗೆ ನೀವು ಕಟ್ಟಲ್ಪಟ್ಟಿರುತ್ತೀರಿ. All the old incidents, what happened in your life, everything will all the time come before you and threaten you. ನಿಮ್ಮ ಹಿಂದಿನ ಕಾರ್ಯಗಳು ಏನೇನು ನಡೆದಿದೆಯೋ ಅವೆಲ್ಲವೂ ಬಂದು ನಿಮ್ಮ ಕಣ್ಣ ಮುಂದೆ ಬಂದು ನಿಮ್ಮನ್ನು ಭಯಪಡಿಸುವಂತ ರೀತಿಯಲ್ಲಿ ಕಾಣುತ್ತದೆ. 5 ವರ್ಷ ಮುಂದೆ ಇವನು ಇದು ಮಾಡಿದ, that fellow done this to me and this fellow cheated me, this fellow shouted at me. What 10 years back he shouted at me. You know what happened he has done in my childhood, everything, and you are tied up to that. And you always feel anxiety. You feel frustrated. Bitterness. The bitterness grows in us all the time because you are tied to your past. ನಮ್ಮ ಜೀವಿತದಲ್ಲಿ 5 ವರ್ಷ 10 ವರ್ಷಗಳ ಹಿಂದೆ ಅವರು ಈ ರೀತಿಯಾಗಿ ಮಾತಾಡಿದ್ರು, ಆ ರೀತಿಯಾಗಿ ಹೇಳಿದ್ರು, ಇದೆಲ್ಲ ಮಾಡಿದ್ರು ಎಂಬುದಾಗಿ ಹೇಳಿ ಅದನ್ನು ಕುರಿತಾಗಿ ಯೋಚಿಸುತ್ತಲೇ ಇದ್ದು ಅದನ್ನು ಕುರಿತಾಗಿ ಮನಸ್ಸಿನಲ್ಲಿ ಆಲೋಚನೆಗಳು ಉಂಟಾಗೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಆತಂಕ ಮತ್ತು ಅವರನ್ನು ಯಾವಾಗಲೂ ನಿಂದಿಸಿ ಮಾತನಾಡುವಂತ ಒಂದು ಸ್ವಭಾವವು ಮಾತ್ರವಲ್ಲದೆ ಇದರಿಂದ ನಮ್ಮಲ್ಲಿ ಕೋಪ ಉದ್ರೇಕಗಳು ಹೆಚ್ಚಾಗಿ ಒತ್ತಡವು ನಮ್ಮಲ್ಲಿ ಕಾಣಲ್ಪಡುತ್ತದೆ. Don't get tied up. God wants to say old things passed away, everything new. That's the gift God wants to give, but you want to go back to your past. ಆದ್ದರಿಂದ ನೀವು ಹಳೆಯ ಕಾರ್ಯಗಳಿಗೆ ಕಟ್ಟಲ್ಪಟ್ಟಂತವರಾಗಿ ಕಾಣಲ್ಪಡಬೇಡಿರಿ. ಯಾಕೆಂದರೆ ದೇವರ ವಾಕ್ಯವು ಹೇಳಿರುವಂತದ್ದು ಎಲ್ಲಾ ಕಾರ್ಯಗಳು ಹೊರಟು ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ. God wants to give you a new life, a joyful life. ದೇವರು ನಿಮಗೆ ಸಮಾಧಾನದ ಸಂತೋಷದ ಒಂದು ಜೀವನವನ್ನು ಪರಿಪೂರ್ಣವಾದಂತಹ ಜೀವನವನ್ನು ಕೊಡಬೇಕೆಂಬುದಾಗಿ ಬಯಸುತ್ತಾನೆ. That's why God says you take this. So what do you do if you want to tie up to your the future? You have to forget the old thing.
ಆದ್ದರಿಂದ ದೇವರು ಹೇಳುವಂತ ಮಾತು, ಇವೆ ಎಲ್ಲ ಕಾರ್ಯಗಳು ನೀವು ತೆಗೆದುಕೊಳ್ಳಿ, ನಿಮಗೆಂಬುದಾಗಿ ಇಟ್ಟಿದೆ. ಆದರೆ ಇದನ್ನು ತೆಗೆದುಕೊಳ್ಳುವುದಕ್ಕೆ ನಾವು ಹಳೆಯ ಕಾರ್ಯಗಳನ್ನು ಮರೆತು ಅವುಗಳನ್ನು ಬಿಟ್ಟು ನೂತನ ಜೀವನದಲ್ಲಿ ಹೆಜ್ಜೆ ಹಾಕಬೇಕಾಗಿದೆ. First Corinthians chapter 13 verse 5 says, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, love keeps no record of wrongs. It doesn't keep a record. What that fellow's done, this fellow, what my wife done 5 years back, what my children have done 2 years back, what my father spoke against me 2 years back. Hello. Many Christians have record. You know? Record of what brother told, what mother told, wife told. Wife will say, you know, that day you spoke like this. After 10 years, she will tell, hello. Then where is the relationship? Love does not keep a record of wrongs. ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, 1 ಕೊರಿಂಥ 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಹಾಗಾದರೆ ನಾವು ಕೆಲವು ಸಮಯಗಳಲ್ಲಿ 5 ವರ್ಷ 10 ವರ್ಷಗಳ ಹಿಂದೆ ನಡೆದಂಥ ಕಾರ್ಯಗಳನ್ನು ಈಗ ನೆನಪಿಸಿಕೊಂಡು ಇವರು ಈ ರೀತಿಯಾಗಿ ಹೇಳಿದ್ರು, ಅವರು ಈ ರೀತಿಯಾಗಿ ಹೇಳಿದ್ರು ಎಂಬುದಾಗಿ ಹೇಳ್ತಾ ಇರ್ತೇವೆ. ಹಾಗಾದರೆ ಅಲ್ಲಿ ಪ್ರೀತಿ ಎನ್ನುವುದು ಕಂಡು ಬರುವುದಿಲ್ಲ. ಗಂಡ ಹೆಂಡತಿಯರ ಮಧ್ಯದಲ್ಲಿಯೂ ಸಹ 10 ವರ್ಷದ ಹಿಂದೆ ನಡೆದಂಥ ಮಾತುಕತೆಗಳು ಇಂದು ನೆನಪಿಸಿಕೊಂಡು ಅದಕ್ಕಾಗಿ ಜಗಳ ಮಾಡುತ್ತಾರೆ. ಇದರಿಂದ ಅವರಲ್ಲಿ ಪ್ರೀತಿಯು ಕಂಡು ಬರುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಗುತ್ತದಾ? ಅಕ್ಸೆಪ್ಟ್. ಇದೆಲ್ಲ ರೆಕಾರ್ಡ್ಸ್ ಇಟ್ಟಿದ್ದೇವಾ ಇಲ್ಲವಾ? ಇದೆ. ನಾ ಸಾಯಿ ತನಕ ಏನ ಬಿಡಲ್ಲ. ಇಲ್ಲ, ನನ್ನ ನೆನಪಲೇ ಇರ್ತದೆ. ಹಲೋ, ಯುವರ್ ಸಿನ್ಸ್ ಆರ್ ನಾಟ್ ಫರ್ಗಿವನ್. ಪಾಪ ನೀ ಪರಲೋಕ ಹೋದರೆ ದೇವ್ರು ಹೇಳ್ತಾರೆ, ಇದು ನಿಮ್ಮ ಸ್ಥಳ ಇಲ್ಲ ರೀ, ನರಕಲೋಕ ನಿಮ್ದು, ಅಲ್ಲೇ ಹೋಗು, ಅಲ್ಲೇ ರೆಕಾರ್ಡ್ಸ್ ಇಟ್ಟಿರ್ತಾನೆ. ಚಿತ್ರಗುಪ್ತ ಅಲ್ಲಿ ಎಲ್ಲಿದ್ದಾನೆ? ಚಿತ್ರಗುಪ್ತ ಎಲ್ಲಿದ್ದಾನೆ? ನರಕದಲ್ಲಿ. ಯಾಕಂದ್ರೆ ಎಲ್ಲ ರೆಕಾರ್ಡ್ಸ್ ಅವನು ಇಟ್ಕೊಂಡಿದ್ದಾನೆ. ನಮ್ಮದಲ್ಲಿ ಯಾರು ಇರ್ತಾರೆ? ಎಲ್ಲಿ ಬರ್ತಾನೆ? ರೆವಲ್ಯೂಷನ್ ಯು ಸಿ ದ ಬುಕ್ ಆಫ್ ರಿಮೆಂಬರೆನ್ಸ್ is there also in the Revelation. There is very clear, whose names are not written in this book will not come to heaven. My dear friend, your names to be written in God. When it will be written? When your sins are washed away. When your sins will be washed away? When you forgive others. ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಡಬೇಕು. ಹಾಗಾದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಯಾವಾಗ ಅದು ಬರೆಯಲ್ಪಡುತ್ತದೆ ಎಂದು ಹೇಳುವುದಾದರೆ, ನಮ್ಮ ಪಾಪಗಳು ಕ್ಷಮಿಸಲ್ಪಡುವಾಗ. ಆದರೆ ನಮ್ಮ ಪಾಪಗಳು ಯಾವಾಗ ಕ್ಷಮಿಸಲ್ಪಡುತ್ತದೆ? ನಾವು ಬೇರೆಯವರನ್ನು ಕ್ಷಮಿಸುವಂತ ಸಮಯದಲ್ಲಿ. Hallelujah. 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 If your names are not found, I'm not telling this. Please read Revelation chapters. If your names are not found in the book of life, you will not be found in heaven. ಇಲ್ಲಿ ನಾನಾಗೆ ಹೇಳುತ್ತಾ ಇಲ್ಲ, ಪ್ರಕಟಣೆಯ ಪುಸ್ತಕದಲ್ಲಿ ಬರೆದಿರುವಂತ ದೇವರ ವಾಕ್ಯವು, ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಇರದೇ ಇರುವುದಾದ್ರೆ ಪರಲೋಕ ರಾಜ್ಯಕ್ಕೆ ನೀವು ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. Unless your sins are forgiven, my dear friend, your name will not be found in that book. ನಿಮ್ಮ ಹೆಸರು, ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಡದ ಹೊರತು ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುವುದಕ್ಕೆ ಸಾಧ್ಯವಿಲ್ಲ. That's why Jesus says, forgive yourself. Why you want to go to hell, my dear friend? All through you are preaching in the church, all through you are doing prophetical work, all through you are doing so many fasting prayers, you are doing so much services, going to house to convert people, all that you have done. But unfortunately, your name is not there in the book of life. So now I'm giving you a gift. Please write. Get your name written in the book of life by forgiving others.
ಆದ್ದರಿಂದ ದೇವರು ಹೇಳುವಂತ ಮಾತು, ನೀವು ಈ ಲೋಕದಲ್ಲಿ ಇರುವಂತ ಸಮಯದಲ್ಲಿ ಎಷ್ಟೋ ಒಳ್ಳೆ ಕಾರ್ಯಗಳನ್ನು ಮಾಡಿರುತ್ತೀರಾ, ದೇವರ ಸೇವೆಯನ್ನು ಭಾಗವಹಿಸಿರುತ್ತೀರಾ, ಮನೆ ಮನೆಗಳಿಗೆ ಹೋಗಿ ದೇವರ ಸುವಾರ್ತೆಯನ್ನು ಸಾರಿರುತ್ತೀರಿ ಮತ್ತು ಸಭೆಯಲ್ಲಿಯೂ ಸಹ ಅನೇಕ ಕಾರ್ಯಗಳಲ್ಲಿ ನಿಂತು ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸಗಳನ್ನು ಮಾಡಿರುತ್ತೀರಿ. ಆದರೂ ಸಹ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇರದ ಹೊರತು ನೀವು ಪರಲೋಕವನ್ನು ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ದಿನದಲ್ಲಿ ದೇವರು ನಿಮಗೆ ಕೊಡುವಂತ ಸದಾವಕಾಶ ಏನೆಂದು ಹೇಳುವುದಾದರೆ, ನೀವು ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಬೇಕೆಂದು ಹೇಳುವುದಾದರೆ ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಡಬೇಕು. ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಡಬೇಕೆಂದು ಹೇಳುವುದಾದರೆ ನೀವು ಬೇರೆಯವರ ತಪ್ಪುಗಳನ್ನು ಕ್ಷಮಿಸಬೇಕು. Hallelujah. Hallelujah. It is a commandment, my dear friend. It's not that it's an option for us. Don't think forgiving others is option. ನಾನು ಆದರೆ ಮಾಡ್ತೀನಿ, ಇಲ್ಲನೇ ಬಿಡ್ತೀನಿ ಅಲ್ಲ. Whether you like it or don't like it, it is a command from God to forgive others. ಇದು ನಮಗೆ ಏನೋ ಕೊಟ್ಟಿರುವಂತ ಅವಕಾಶ ಎಂಬುದಾಗಿ ತಿಳಿಯಬಾರದು. ನಮಗೆ ಇಷ್ಟ ಇದೆಯೋ ಇಲ್ಲವೋ ಅದನ್ನು ನಾವು ಮಾಡಲೇಬೇಕು, ದೇವರನ್ನು ಕ್ಷಮಿಸಬೇಕು ಎಂದು ಹೇಳುವಂಥದ್ದು ದೇವರ ಒಂದು ಆಜ್ಞೆಯಾಗಿದೆ. Hallelujah. So by forgiving others, you are following command of Jesus Christ. ಬೇರೆಯವರನ್ನು ಕ್ಷಮಿಸುವುದರಿಂದ ದೇವರು ಕೊಟ್ಟಂತ ಆಜ್ಞೆಗಳನ್ನು ನಾವು ಪಾಲಿಸಿದಂತಾಗುತ್ತದೆ. Hallelujah. Hallelujah. It is not that you are forgiving someone, my dear friend, you are obeying God's command. Very simple. ನೀನು ಬೇರೆಯವರನ್ನು ಕ್ಷಮಿಸುತ್ತಾ ಇದ್ದಿ, ದೊಡ್ಡ ಕಾರ್ಯವನ್ನು ಮಾಡುತ್ತಾ ಇದ್ದಿ ಎಂಬುದಾಗಿ ಅಲ್ಲ, ದೇವರು ನಿಮಗೆ ಕೊಟ್ಟಿರುವಂತ ಆಜ್ಞೆಯನ್ನು ನೀನು ಪಾಲಿಸುತ್ತಾ ಇದ್ದಿ. Ephesians chapter 4 verse 32 says, Ephesians chapter 4 32 says, be kind and compassionate to one another, forgiving each other, just as in Christ God forgave you. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. Colossians chapter 3:13 also says, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, bear with each other and forgive whatever grievances you may have against one another. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. Yes, you have reasons. I'm not telling. That fellow has done so many things against you. He spoke against you. He has taken your property. He has done a lot of damage to you. It's not that he has not done, my dear friend. You are a victim, no doubt about it. Yes. But do you want to take the right of, taking vengeance on that fellow? ಆದ್ದರಿಂದ ಇಲ್ಲಿ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಗಮನಿಸಿ ನೋಡಬೇಕಾದ್ರೆ, ಆತನು ನಮಗೆ ಕ್ಷಮಿಸಿರಿ ಎಂಬುದಾಗಿ ಹೇಳುತ್ತಾನೆ. ಅದು ಮಾತ್ರವಲ್ಲದೆ ನಮಗೆ ವಿರುದ್ಧವಾಗಿ ಅನೇಕ ಜನರು ಅನೇಕ ತಪ್ಪುಗಳನ್ನು ಮಾಡಿದ್ದಾರೆ, ಅನೇಕ ಕಾರ್ಯಗಳು ನಮಗೆ ವಿರುದ್ಧವಾಗಿ ನಡೆದಿವೆ. ಹಾಗಾದರೆ ನಾವು ಅವರನ್ನು ಕ್ಷಮಿಸಬಾರದೆಂಬುದಾಗಿ ಅಲ್ಲ, ಅವರನ್ನು ಕ್ಷಮಿಸುವುದಂತದ್ದೇ ದೇವರು ನಮಗೆ ಕೊಟ್ಟಿರುವಂತ ಆಜ್ಞೆಯಾಗಿ ಕಾಣಲ್ಪಡುತ್ತದೆ. Hallelujah. Hallelujah. It's not simple, my dear friend. It's not that fellow's not done anything. Simply he has given a gift and you are giving gift. No. He has damaged your life. He has looted you. He caused so much a problem to you. So many things he has done. It is true. God says, yes, it is true. He has done. But do you want to take the right of approaching that fellow as a human, or approaching that fellow as God wants to approach? ಇಲ್ಲಿ
ನಮಗೆ ವಿರುದ್ಧವಾಗಿ ಜನರು ಅನೇಕ ರೀತಿಯಾಗಿ ತಪ್ಪುಗಳನ್ನು ಮಾಡಿದ್ದಾರೆ, ಇಲ್ಲ ಎಂದು ಹೇಳಲಿಲ್ಲ. ದೇವರು ಸಹ ಅದನ್ನು ಒಪ್ಪಿಕೊಳ್ಳುತ್ತಾನೆ. ಹೌದು, ನಿನಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ, ಅನೇಕ ಕಾರ್ಯಗಳನ್ನು ಮಾತಾಡಿದ್ದಾನೆ. ಆದರೂ ಸಹ ಆತನು ಹೇಳುವಂತ ಮಾತು ಅವರನ್ನು ಕ್ಷಮಿಸಬೇಕೆಂಬುದಾಗಿ. ಹಾಗಾದ್ರೆ ನಾವಾಗಿ ಆತನ ಬಳಿಯಲ್ಲಿ ಹೋಗಿ ಕ್ಷಮೆಯನ್ನು ಕೊಡುತ್ತೇವೋ, ಇಲ್ಲವೇ ದೇವರು ಹೇಳಿದ್ದಾನೆ ಎಂಬುದಕ್ಕಾಗಿ ನಾವು ಅವರನ್ನು ಹೋಗಿ ಕ್ಷಮಿಸುವಂತವರಾಗಿ ಕಾಣಲ್ಪಡ್ತಾ ಇದ್ದೇವಾ? Yes, you feel you have the right. Because he shouted, I have the right to go and shout. He has damaged my property, so I have the right to go and damage. I'll sue him in the court. See to it, he comes to the end. He has done all these things. Yes, that's what people of this world will do. ನಮಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದಾರೆ, ನನಗೆ ವಿರುದ್ಧವಾಗಿ ಮಾತಾಡಿದ್ದಾನೆ, ನಾನು ಸಹ ಅವನಿಗೆ ವಿರುದ್ಧವಾಗಿ ಮಾತಾಡ್ತೇನೆ. ನನ್ನ ಆಸ್ತಿ ಪಾಸ್ತಿಗೆ ಅವನು ನಷ್ಟವನ್ನು ಉಂಟು ಮಾಡಿದ್ದಾನೆ, ಅವನಿಗೂ ನಾನು ನಷ್ಟವನ್ನು ಉಂಟು ಮಾಡುತ್ತೇನೆ, ಅವನಿಗೆ ವಿರುದ್ಧವಾಗಿ ಕೋರ್ಟ್ನಲ್ಲಿ ಕೇಸ್ ಹಾಕುತ್ತೇನೆ. ಈ ರೀತಿಯಾಗಿ ಎಲ್ಲ ಹೇಳುವಂಥದ್ದು ಈ ಲೋಕಕ್ಕೆ ಸಂಬಂಧಪಟ್ಟಂತ ಜನರು. But how God approaches? ಆದರೆ ದೇವರು ಅದನ್ನು ಹೇಗೆ ತೆಗೆದುಕೊಳ್ಳುತ್ತಾನೆ? He is not approaching people with hatred, with anger, with bitterness, nothing. God approaches people with compassion, love, peace. ದೇವರು ಮನುಷ್ಯನ ರೀತಿ ಈ ಲೋಕದಲ್ಲಿ ತಿಳಿದುಕೊಳ್ಳುವಂತ ರೀತಿಯಲ್ಲಿ ಆತನು ನೋಡ್ತಾನೆ. ಹೌದು, ನಿನಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದಾರೆ, ಆದರೂ ಸಹ ಅವರನ್ನು ಹೋಗಿ ನೋಡುವಂತ ಸಮಯದಲ್ಲಿ ಆತನು ಪ್ರೀತಿಯಿಂದ, ತಾಳ್ಮೆಯಿಂದ, ಸಮಾಧಾನದಿಂದ ಅವರಿಗೆ ಸಂತೋಷವನ್ನು ಉಂಟು ಮಾಡುವಂತವನಾಗಿ ಅವರ ಬಳಿಯಲ್ಲಿ ಹೋಗುವಂತವನಾಗಿದ್ದಾನೆ. Jesus was crucified by the people. They went and crucified Jesus. ಇಲ್ಲಿ ಜನರಿಂದ ಯೇಸು ಕ್ರಿಸ್ತನನ್ನು ಆತನನ್ನು ಶಿಲುಬೆಗೆ ಹಾಕಿದರು. He could have, as a God, he could have really taken revenge on those people. Wiped out in no minute. In seconds, he should have destroyed all the people. ಆತನು ದೇವರಾಗಿ ಕಂಡು ಬಂದದರಿಂದ ಅಲ್ಲಿರುವಂತ ಅಷ್ಟು ಜನರನ್ನು ಸಹ ಆತನು ನಾಶ ಮಾಡಬಹುದಾಗಿತ್ತು. He had that right. ಆತನಿಗೆ ಆ ಅಧಿಕಾರಗಳು, ಆ ಒಂದು ಹಕ್ಕು ಸಹ ಇತ್ತು. But he said, Lord, forgive their sin. They do not know what they are doing. ಆದರೂ ಸಹ ಆತನು ಹೇಳಿದಂತ ಮಾತು, ದೇವರೇ ಅವರ ತಪ್ಪುಗಳನ್ನು ಕ್ಷಮಿಸು, ಯಾಕೆಂದರೆ ಅವರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ಅವರು ತಿಳಿಯರು. Because Jesus knew by forgiving others, he was obeying his Father. ಆತನು ಆ ರೀತಿಯಾಗಿ ಜನರನ್ನು ಕ್ಷಮಿಸುವುದರಿಂದ ತನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯ ಮಾತಿಗೆ ವಿಧೇಯನಾಗುತ್ತಾ ಇದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನಿಗೆ ತಿಳಿದಿತ್ತು. Let's not bother whether that fellow deserves forgiveness or we have to show mercy to that fellow. All that immaterial. Whatever good things you are doing to that fellow, all immaterial, whether you are following God's command or not. That's a simple thing. ನೀವು ಆ ವ್ಯಕ್ತಿಯನ್ನು ಹೋಗಿ ಕ್ಷಮಿಸುವಂಥದ್ದು ಆತನು ಅದಕ್ಕೆ ಅರ್ಹನೋ, ಅದಕ್ಕೆ ಯೋಗ್ಯನೋ ಎಂಬುದಾಗಿ ನೀವು ಅದನ್ನು ಲೆಕ್ಕ ಹಾಕಿ ನೋಡುವಂತ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾಗಿರುವಂಥದ್ದೆಲ್ಲ ನೀವು ದೇವರು ನಿಮಗೆ ಕೊಟ್ಟಿರುವಂತ ಆಜ್ಞೆಯನ್ನು ಪಾಲಿಸುತ್ತಾ ಇದ್ದೀರಿ ಎಂಬುದಷ್ಟೇ. Hallelujah. Hallelujah. Because when it is something like that. Suppose you are a policeman. Just imagine, I'm just telling you, if you are a policeman, there is a command from the higher ups saying that don't do anything. When people are going in procession, if they do all galatas, destroy, damage, don't shoot them. They are damaging the property. You keep on going telling them, oh, they are damaging property, they are doing this, that, what should you do? Command is say, don't do anything. Keep quiet. Don't do anything. ಒಂದು ವೇಳೆ ನೀವು ಪೊಲೀಸ್ ಒಂದು ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವುದಾದ್ರೆ ಆ ರೀತಿಯಾಗಿ ಕಲ್ಪಿಸಿಕೊಂಡು ನೋಡಿ, ನಿಮ್ಮ ಆ ಒಂದು ಆವರಣದಲ್ಲಿ
ಒಂದು ಮೆರವಣಿಗೆ ನಡೆಯುತ್ತಾ ಇದೆ ಎಂದು ಹೇಳುವುದಾದರೆ ಅದರಲ್ಲಿ ಜನರು ಅನೇಕ ರೀತಿಯಾಗಿ ಗಲಾಟೆ ಗದ್ದಲಗಳನ್ನು ಮಾಡಿಕೊಂಡು ಜಗಳವನ್ನು ಆಡಿಕೊಂಡು ಇರುವಂಥ ಸಾಮಾಜಿಕವಾದಂಥ ಎಲ್ಲ ಕಾರ್ಯಗಳನ್ನು ಅಲ್ಲಿ ನಷ್ಟಪಡಿಸುತ್ತಾ ಸಾರ್ವಜನಿಕ ವಸ್ತುಗಳನ್ನು ಸಹ ನಷ್ಟಪಡಿಸುತ್ತಾ ಇರುವಂಥ ಸಮಯದಲ್ಲಿಯೂ ನೀವೇನಾದರೂ ಅವರನ್ನು ಕೇಳುವುದಾದರೆ ಮೇಲಧಿಕಾರಿಗಳು ನೀವೇನು ಮಾಡಬಾರದು ಸುಮ್ಮನಿರಿ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿರ್ತದೆ? As a servant of a government, you are supposed to obey the command. You are not to take judgment on those people. Okay, no, they have done it. Let me take my bullet and shoot him. No, my dear friend, you cannot take judgment on them. You cannot do anything on your own. They are criminals. No doubt about it. They are doing all bad things, but still you are under the command. ಅಲ್ಲಿ ಗದ್ದಲವು ನಡೆದುಕೊಂಡು ಜನರು ಅನೇಕ ರೀತಿಯಾಗಿ ಜಗಳಗಳನ್ನು ಎಬ್ಬಿಸಿಕೊಂಡು ಇರುವಂತಹ ಸಮಯದಲ್ಲಿ ನೀವೇನೋ ನಿಮ್ಮ ಕೈಯಲ್ಲಿ ಗನ್ ಇದೆ ಎಂಬುದಾಗಿ ತೆಗೆದುಕೊಂಡು ಅವರನ್ನು ಶೂಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಆ ರೀತಿಯಾಗಿ ತೋಚಿದರೂ ಸಹ ನೀವು ಸರ್ಕಾರದ ಹುದ್ದೆಯಲ್ಲಿ ಕಾಣಲ್ಪಡೋದ್ರಿಂದ ಸರ್ಕಾರದಲ್ಲಿ ಇರುವಂತಹ ಸಮಯದಲ್ಲಿ ನಿಮಗೆ ಮೇಲಧಿಕಾರಿಯಾಗಿರುವಂಥವರು ನಿಮಗೆ ಏನು ಹೇಳ್ತಾರೋ ಅದನ್ನು ಪಾಲಿಸಿ ನಡೆಯಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ. ನಿಮ್ಮ ಸುತ್ತಲೂ ಜನರು ಅನೇಕ ಗದ್ದಲಗಳನ್ನು ಮಾಡುವಂಥವರು ಒಳ್ಳೆಯ ವ್ಯಕ್ತಿಗಳು ಅಲ್ಲ, ಅವರು ಅನೇಕ ದುಷ್ಕೃತ್ಯಗಳನ್ನು ಮಾಡಿದಂಥ ದುಷ್ಕರ್ಮಿಗಳು ಎಂಬುದಾಗಿ ತಿಳಿದಿದ್ದರೂ ಸಹ ಮೇಲಧಿಕಾರಿಗಳು ಹೇಳುವಂತ ಮಾತಿಗೆ ವಿಧೇಯರಾಗಬೇಕು. ಆಮೆನ್. ಆಮೆನ್. ಇಲ್ಲ ನಾನೇ ಮಾಡ್ತೀನಿ, ಶೂಟ್ ಮಾಡ್ಬಿಡ್ತೀನಿ, ಲಟ್ಟಿನಿ ಓಡ್ತೀನಿ, ಐ ವಿಲ್ ಡೂ ಎವ್ರಿಥಿಂಗ್ ಆನ್ ಮೈ ಓನ್ ಅಂತ ಏನಾಗ್ತದೆ? ವಾಟ್ ವಿಲ್ ಹ್ಯಾಪನ್? ಯು ಆರ್ ಡಿಸ್ಮಿಸ್ಡ್. ಯು ಆರ್ ಡಿಸ್ಮಿಸ್ಡ್. ಕೆಲಸದಿಂದ ತೆಗೆದು ಹಾಕ್ತಾರೆ ಅಷ್ಟೇ. ಪರಲೋಕದಲ್ಲಿ ನಿಮ್ಮ ಹೆಸರು ಅಲೋ ಇರುವುದಿಲ್ಲ. The people, the offenders can do anything, but you have to forgive. Whether they deserve or don't deserve. ಜನರು ಅವರು ತೋಚಿದಂತ ರೀತಿಯಲ್ಲಿ ಮಾಡ್ತಾರೆ, ಆದರೂ ಸಹ ನಿಮ್ಮ ಕರ್ತವ್ಯ ನೀವು ಕ್ಷಮಿಸಬೇಕೆಂಬುದಾಗಿ ಅವರು ಅದಕ್ಕೆ ಅರ್ಹರಾಗಿದ್ದಾರೋ ಯೋಗ್ಯರಾಗಿದ್ದಾರೋ ಅದರ ಚಿಂತೆ ನಿಮಗೆ ಬೇಕಾಗಿಲ್ಲ. Why do you want to lose your heaven because of those people? ಆ ಜನರನ್ನು ಕ್ಷಮಿಸದೇ ಇರೋದ್ರಿಂದ ನೀವು ಯಾಕೆ ಪರಲೋಕ ರಾಜ್ಯವನ್ನು ತ್ಯಜಿಸಬೇಕು? ಅರ್ಥ ಆಯ್ತಾ? It is not you are doing favor to them. You are giving favor to you to get your heaven. ಏನೋ ಅವರಿಗೆ ದೊಡ್ಡ ಮನಸ್ಸು ಮಾಡಿ ಕರುಣೆ ತೋರಿಸುವಂತದ್ದಲ್ಲ, ನಾವು ಪರಲೋಕ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕಾಗಿ ನಮಗೆ ನಾವೇ ತೋರಿಸಿಕೊಳ್ಳುವಂತ ಕರುಣೆಯಾಗಿದೆ. The next favor is your growth, spiritual growth with God. ಇದರಿಂದ ನಮಗೆ ಆತ್ಮಿಕವಾದಂತ ಬೆಳವಣಿಗೆಯು ಕಂಡು ಬರ್ತದೆ. Many times we go pray to God saying that God, you give me this, you give me that, this. For years people pray, they don't get answer. ಅನೇಕ ವರ್ಷಗಳವರೆಗೂ ಜನರು ದೇವರ ಬಳಿಯಲ್ಲಿ ಹೋಗಿ ದೇವರೇ ನನಗೆ ಇದು ಕೊಡು ಅದು ಕೊಡು ಎಂಬುದಾಗಿ ಪ್ರಾರ್ಥಿಸುತ್ತಾ ಇರ್ತಾರೆ, ಆದ್ರೆ ಅವರಿಗೆ ಅದು ದೊರೆಯೋದಿಲ್ಲ. Why? ಯಾಕೆ? Matthew chapter 5 verse 23 says, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ, ಯು ಆರ್ ಆಫರಿಂಗ್ ಎ ಪ್ರೇಯರ್ ಟು ಗಾಡ್, ಯು ಆರ್ ಆಫರಿಂಗ್ ಮನಿ ಟು ಗಾಡ್, ಬಟ್ ಗಾಡ್ ಸೇಸ್, ಪುವರ್ ಫೆಲೋ, keep it there and go, because that offering I am not accepting it. Your prayers I am not accepting it. You are offering so many prayers, I am not accepting those prayers. I am not accepting your money. Whatever you are offering to me, keep it there. First go settle yourself.
Forgive others, my dear friend. Then only your offering itself will be accepted. Your prayers will be accepted when you forgive others. ನೀನು ಬೇರೆಯವರನ್ನು ಕ್ಷಮಿಸುವಾಗ ಮಾತ್ರವೇ ನಿನ್ನ ತಪ್ಪುಗಳು ಸಹ ಕ್ಷಮಿಸಲ್ಪಡುತ್ತದೆ. ಮಾತ್ರವಲ್ಲದೆ ಇಲ್ಲಿ ಓದಿದಂತಹ ವಾಕ್ಯದ ಪ್ರಕಾರವಾಗಿ ನೀನು ದೇವರಿಗೆ ಕಾಣಿಕೆಯನ್ನು ಸಲ್ಲಿಸುವುದಾದರೆ ಆ ಕಾಣಿಕೆಯನ್ನು ದೇವರು ಅಂಗೀಕರಿಸಿಕೊಳ್ಳಬೇಕೆಂಬುದಾಗಿ ಹೇಳುವುದಾದರೆ ನೀನು ಮೊದಲನೇದಾಗಿ ಹೋಗಿ ನಿನಗೆ ಬೇರೆಯವರಲ್ಲಿ ಏನಾದರೂ ಒಂದು ರೀತಿಯಾಗಿ ಕ್ಷಮಿಸಲ್ಪಡದ ಗುಣವು ಕಂಡು ಬರುವುದಾದರೆ ಹೋಗಿ ಮೊದಲು ಅವರೊಂದಿಗೆ ಸಮಾಧಾನವಾಗು, ನಂತರ ಬಂದು ದೇವರಿಗೆ ಕಾಣಿಕೆಯನ್ನು ಸಲ್ಲಿಸು. ಆಗ ಆ ಕಾಣಿಕೆಯು ಅಂಗೀಕರಿಸಲ್ಪಡುತ್ತದೆ. Hallelujah. Hallelujah. That's a prayer God has taught us. ಆ ಒಂದು ಪ್ರಾರ್ಥನೆಯನ್ನೇ ದೇವರು ನಮಗೆ ಹೇಳಿಕೊಟ್ಟಿದ್ದಾನೆ. We start with our Father in heaven, hallowed be thy name, thy kingdom come, thy will be done as it is heaven. Give us this day our daily bread. All that is fine. There he says, forgive our sins as we forgive our debtors. ದೇವರು ಕಲಿಸಿಕೊಟ್ಟಂತ ಪ್ರಾರ್ಥನೆಯಲ್ಲಿ ಇದನ್ನು ಕರ್ತನ ಪ್ರಾರ್ಥನೆ ಎಂಬುದಾಗಿ ಹೇಳುತ್ತೇವೆ. ಅದು ಈ ರೀತಿಯಾಗಿ ಪ್ರಾರಂಭವಾಗುತ್ತದೆ. ಪರಲೋಕದಲ್ಲಿರುವಂತಹ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ಚಿತ್ತವು ಬರಲಿ, ನಿನ್ನ ಚಿತ್ತವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ಕೊನೆಯದಾಗಿ ಆತನು ಹೇಳುವಂತ ಮಾತು, ನಾವು ಬೇರೆಯವರ ತಪ್ಪುಗಳನ್ನು ಕ್ಷಮಿಸುವ ಪ್ರಕಾರವಾಗಿ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ಆತನು ನಮಗೆ ಹೇಳಿಕೊಟ್ಟಿರುವಂತ ಪ್ರಾರ್ಥನೆಯಲ್ಲಿ ಕಂಡು ಬರುವಂತ ವಾಕ್ಯವಾಗಿದೆ. Hallelujah. Hallelujah. You cannot remove this prayer from God's prayer. ಕರ್ತನ ಪ್ರಾರ್ಥನೆಯಿಂದ ಈ ಒಂದು ವಾಕ್ಯವನ್ನು ತೆಗೆದು ಹಾಕುವುದಕ್ಕೆ ಸಾಧ್ಯವೇ ಇಲ್ಲ. So how can our prayers will be accepted to God when you are not forgiving others? ನೀವು ಬೇರೆಯವರನ್ನು ಕ್ಷಮಿಸದೇ ಇರುವಂತಹ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗಳು ಹೇಗೆ ದೇವರಿಗೆ ಅದು ಮೆಚ್ಚುಗೆ ಆಗಿರುವುದಕ್ಕೆ Then how will grow in God? ನಾವು ದೇವರಲ್ಲಿ ಹೇಗೆ ಬೆಳೆಯುವುದಕ್ಕೆ ಸಾಧ್ಯ? Let's read the Bible again, chapter 6, verse 14. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದೋಣ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. Hallelujah. Hallelujah. You have two choice. ನಮಗೆ ಎರಡು ಅವಕಾಶ ಉಂಟು. One is you can approach, you can focus on yourself. Yes, I have the right. That fellow offender, he offended me. He has caused so much damage to me. He looted my property. He spoiled my family. All these things, you can respond with bitterness, anger, malice. All negative terms, you can approach that problem. ನಮ್ಮ ಮುಂದೆ ಎರಡು ಅವಕಾಶಗಳು ಉಂಟು. ಮೊದಲನೇದಾಗಿ, ನಮಗೆ ವಿರುದ್ಧವಾಗಿ ಜನರು ಅನೇಕ ರೀತಿಯಾಗಿ ಮಾತಾಡಿದ್ದಾರೆ, ನಿಂದಿಸಿದ್ದಾರೆ ಮತ್ತು ನಮಗೆ ಅನೇಕ ನಷ್ಟಗಳನ್ನು ಉಂಟು ಮಾಡಿದ್ದಾರೆ, ನಮ್ಮ ಕುಟುಂಬವನ್ನೇ ವಿಂಗಡವಾಗಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾವು ಯಾವ ರೀತಿಯಾಗಿ ಹೋಗಿ ಸ್ಪಂದಿಸುತ್ತೇವೆ ಎಂಬುದಾಗಿ ಹೇಳುವುದಾದರೆ, ಮೊಟ್ಟ ಮೊದಲನೇದಾಗಿ ನನಗೆ ಇಷ್ಟೆಲ್ಲ ಇವನು ಮಾಡಿದ್ದಾನೆ, ಇವನಿಗೆ ವಿರುದ್ಧವಾಗಿ ನಾನು ಏನಾದರೂ ಮಾಡುತ್ತೇನೆ, ನಾನು ಕೋಪದಿಂದ ಇರುತ್ತೇನೆ ಎಂಬುದಾಗಿ ಉರಿಗೊಳ್ಳುವಿಕೆಯಿಂದ, ಕೋಪದಿಂದ, ಉದ್ರೇಕದಿಂದ, ಸಿಟ್ಟಿನಿಂದ ಅವನನ್ನು ನೋಡಬಹುದು. ಅವನನ್ನು ಯಾವಾಗಲೂ ನಿಂದಿಸಿಕೊಳ್ಳುತ್ತಾ ಇರಬಹುದು, ಅವನನ್ನು ಹಗೆ ಮಾಡಿ ದ್ವೇಷಿಸುತ್ತಾ ಸಹ ಇರಬಹುದು. Or focus on God and approach that problem with compassion, love, and solve the problem by forgiving. ಇನ್ನೊಂದು ರೀತಿ ಏನೆಂದು ಹೇಳುವುದಾದರೆ, ಇಷ್ಟೆಲ್ಲ ಅವನು ನನಗೆ ಮಾಡಿದರೂ ಸಹ ದೇವರ ಸಹಾಯದಿಂದ ಅವನ ಬಳಿಗೆ ಹೋಗಿ ಅವನಿಗೆ ನಾನು ಪ್ರೀತಿಯಿಂದ, ಸಮಾಧಾನದಿಂದ ಅವನನ್ನು ಕ್ಷಮಿಸುವೆನು ಎಂಬುದಾಗಿ ನೀವು ನೋಡಿ. If you don't forgive, the bitterness grows in you, rage, angry, anxiety, all as I told you, mental health, physical health, and social health, everything gets spoiled.
there is no gift to you. That's why God wants to give this gift to you, saying that you forgive others, get all these things. ನಿಮ್ಮಲ್ಲಿ ಯಾರಿಗಾದರೂ ಈ ರೀತಿಯಾದಂಥ ಗುಣವು ಕಂಡು ಬರದೇ ಇರುವುದಾದರೆ, ಇದರಿಂದ ನೀವು ಕ್ಷಮಿಸದೇ ಇರುವುದು ಮಾತ್ರವಲ್ಲದೆ ನಿಮ್ಮಲ್ಲಿ ಹಗೆತನವು ಹೆಚ್ಚಾಗಿ, ದ್ವೇಷದ ಮನೋಭಾವನೆಯು ಹೆಚ್ಚಾಗಿ, ಉರಿಗೊಳ್ಳುವಿಕೆ, ಕೋಪದಿಂದ ನಿಮ್ಮ ಒತ್ತಡವು ಹೆಚ್ಚಾಗುತ್ತದೆಯೇ ಹೊರತು ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಕಾಣಲ್ಪಡುವುದಿಲ್ಲ. ಮಾತ್ರವಲ್ಲದೆ ದೇವರಿಂದ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪ್ರೀತಿಯುಳ್ಳ ದೇವಜನರೇ, ನೀವು ಬೇರೆಯವರನ್ನು ಕ್ಷಮಿಸುವಂತವರಾಗಿ ಕಾಣಲ್ಪಡುವಂತ ಸಮಯದಲ್ಲಿ ಆತನು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವಂತವನಾಗಿದ್ದಾನೆ. Hallelujah. Hallelujah. When you forgive others, I tell you, your face will be smiling and you will be joyful. And people come near, hello. Automatically, whenever you see people, you'll smile, correct? ಕೆಲವರು ಇಂತಾರೆ ಬರುವಾಗಲೇ ಇಮ್ಮಿಡಿಯೇಟ್ ಸ್ಮೈಲ್ ಬರ್ತದೆ ಇಲ್ವಾ? ಕೆಲವ್ರೆ ಅಂತಾರಲ್ವಾ, ರೂಡ್ ಫೇಸ್ ಇಲ್ಲ. ಡಾಗ್ ನೋಡ್ತೀರಾ ಮನೆಯಲ್ಲಿ, ಅದು ಸಂತೋಷವಾಗಿ ಬರುವಾಗ ಹೆಂಗ್ ಬರ್ತದೆ? ಅದೇ ಅದಕ್ಕೂ ಕೋಪ ಬಂದ್ರೆ ಆಲ್ ಟೀತ್ ವಿಲ್ ಕಮ್ ಔಟ್. ಅದೇ ನಮ್ಮ ಟೀತ್ ಎಲ್ಲ ಮೂವತ್ತೆರಡು ಹೊರಗಡೆ ಇರ್ತದೆ, ಕಣ್ಣಿಗೆ ಹಿಂಗ್ ಬಂದ್ಬಿಡ್ತದೆ, ಪ್ರೆಷರ್ ಜಾಸ್ತಿ ಆಗ್ಬಿಡ್ತದೆ. ಹಲೋ, ಯಾಕೆ ಬೇಗ ಸಾಯ್ಬೇಕು? ಅರ್ಜೆಂಟಾಗ ನೀವು ಇಲ್ಲಿ ಬಿಟ್ಟು ಹೋಗಬೇಕು, ಹೆಂಡತಿ ಮಕ್ಕಳು ರೋಡ್ಲಿ ನಿಲ್ಲಬೇಕು? ಬೇಕಾಗಿಲ್ಲ. ಗಿಫ್ಟ್ ಯುವರ್ ಸೆಲ್ಫ್ ಗುಡ್ ಹೆಲ್ತ್ ಇಲ್ವಾ? ಮೆಂಟಲಿ ಪೀಸ್ಫುಲ್ ಜಾಯ್. ಹೋದ್ರೆ ಆರಾಮ ನಿದ್ರೆ ಮಾಡ್ಬೋದು, ಎದ್ರೆ ಸಂತೋಷ, ಒಳ್ಳೆದೇನಪ್ಪ ಅಂತ ಇಲ್ವಾ? ನನ್ನ ಫ್ರೆಂಡು ಒಬ್ಬನಿದ್ದ, ಯಾವಾಗಲೂ ನಾನು ನೋಡುವಾಗ ಆಸ್ ಯೂಶುವಲ್ ಏನೋ ಗುಡ್ ಮಾರ್ನಿಂಗ್, ಅವನು ಏನಿದೆ ಗುಡ್ ಮಾರ್ನಿಂಗ್, ಏನು ವಾಟ್ ಈಸ್ ಗುಡ್ ಇನ್ ದಿಸ್ ಮಾರ್ನಿಂಗ್ ಅಂತಾನೆ. ನಾನು ಗುಡ್ ಮಾರ್ನಿಂಗ್ ಅಂದ್ರೆ ಅವನು ಹೇಳ್ತಾನೆ ವಾಟ್ ಈಸ್ ಗುಡ್ ಇನ್ ದಿಸ್ ಮಾರ್ನಿಂಗ್ ಅಂತಾನೆ. ಅರೆ ಬಾಬ್ರೆ, ಅವ್ನು ನೋಡುವುದಲ್ಲ ಬ್ಯಾಡು. ಅದೇ ನೀವು ಫಿಲ್ಟರ್ ಹಾಕ್ಕೊಂಡು ರೆಡ್ ಕಣ್ಣಲ್ಲಿ ಕಾಣಿಸಿದ್ರೆ ಎಲ್ಲ ರೆಡ್ ಕಾಣಿಸ್ತದೆ ಮೈ ಡಿಯರ್ ಫ್ರೆಂಡು. ಹ್ಯಾಪಿಯಾಗಿ ನೋಡು. ಬರುವಾರಲ್ಲ ನಮ್ಮ ಫ್ರೆಂಡು ಹೆಂಗೆ, ಗೋ ಹ್ಯಾವ್ ಜಾಯ್, ಪೀಸ್, ಸಮಾಧಾನ ಇರಲಿ, ಸಂತೋಷ ಇರಲಿ, ಯಾವಾಗಲೂ ನಗುತ್ತಾ ಇರಲಿ. ಗಾಡ್ ಬ್ಲೆಸ್ ಯು. ಆಮೇನ್. ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಏಸಯ್ಯ ಮಕ್ಕಳು ಸ್ತೋತ್ರ, ಎಲ್ಲಾ ಸ್ತೋತ್ರ ತುದಿ ಘನ ಮಹಿಮೆಗೂ ಸ್ವಾಮಿ ನೀನೇ ಯೋಗ್ಯನು. ದೇವರೇ, ಒಳ್ಳೆಯ ಗಿಫ್ಟ್ ನಾವು ನಮಗೆ ಕೊಡಬೇಕು ಎಂದು ದೇವ್ರಿ ಹೇಳಿದಿರಲ್ಲ, ಮಕ್ಕಳು ಸ್ತೋತ್ರ ರಾಜ. ಬೈ ಫಾರ್ ಗಿವಿಂಗ್ ಅದರ್ಸ್ ವಿ ಆರ್ ಗಿಫ್ಟಿಂಗ್ ಅವರ್ ಸೆಲ್ಫ್. ಎಸ್ ಮಾಸ್ಟರ್, ವಿ ಆರ್ ಗಿಫ್ಟಿಂಗ್ ಸೋ ಮೆನಿ ಗುಡ್ ಥಿಂಗ್ಸ್. That is why you want us to forgive others. It doesn't matter whether they deserve it or not. This gift, Lord, you want us to give it to ourselves. By forgiving others, you want us to help ourselves to be joyful, to have a better life, my dear Lord. Thank you. Thank you for the wonderful advice you have given from our Lord in this sermon. ಬ್ಲೆಸ್ ಎವ್ರಿ ಒನ್ ದೇವರೇ. ಈ ವಾಕ್ಯವನ್ನು ಕೇಳಿದ ಒಬ್ಬೊಬ್ಬರಿಗೂ ಸ್ವಾಮಿ ಈ ಸಮಾಧಾನ ಸಂತೋಷ ಯಾವಾಗಲೂ ಅವ್ರ ಮನಸ್ಸಲ್ಲಿ ಇರಲಿ ಸ್ವಾಮಿ. ಕ್ರೋಧ, ಕೋಪ ಇಂಥ ಕಾರ್ಯಗಳು ಸ್ವಾಮಿ ತೆಗೆದುಹಾಕಿ ಒಳ್ಳೆ ಮನಸ್ಸು, ಸಮಾಧಾನ ತುಂಬಿದ ಮನಸ್ಸು ರಾಜ, ಸಂತೋಷ ತುಂಬಿದ ಮನಸ್ಸು ದೇವರೇ ಸಮಿಸುವ ಮನಸ್ಸನ್ನು ಕೊಟ್ಟು ಎಲ್ಲರೂ ಆಶೀರ್ವದಿಸು. ನಿಮ್ಮ ಸಭೆಯನ್ನು ಕಟ್ಟು ಅಂತ ನಾನು ಪ್ರಾರ್ಥಿಸುತ್ತೇನೆ. ಲೆಟ್ ಯುವರ್ ಬ್ಲೆಸ್ಸಿಂಗ್ಸ್ ಗೋ ಅಂಡ್ ರೀಚ್ ಎವ್ರಿ ಒನ್, ಓ ಗಾಡ್. ಬ್ಲೆಸ್ ಎವ್ರಿ ಒನ್ ಇನ್ ಜೀಸಸ್ ಪ್ರೆಷಸ್ ನೇಮ್ ವಿ ಪ್ರೇ, ಆಮೆನ್. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರ ಒಂದನ್ನೂ ಮರೆಯಬೇಡ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. God bless you all.